धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः। ದೀಪ ಬೆಳಗುವುದರೊಂದಿಗೆ ಇವತ್ತಿನ ಸಭಾ ಕಾರ್ಯಕ್ರಮ ನಾನು ಮೊದಲೇ ಹೇಳಿದ ಹಾಗೆ ಇವತ್ತಿನ ಈ ನಮ್ಮದು ಮಲ್ಲಿಕಾರ್ಜುನ ಸೇವಾ ಸಹಕಾರಿ ಸಂಘದ ಸಭಾಭವನ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ಇವತ್ತಿನ ಉದ್ಘಾಟಕರಾಗಿ ಬಂದಿರತಕ್ಕಂಥ ಶ್ರೀಯುತ ಶಿವಾನಂದ ಕಳವೆಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಸಿದ್ದಾಪುರದ ರಂಗ ಸೌಗಂಧ ಬಾಳೇಶ್ವರದ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಕ್ರಾಂತಿಯ ಕಿಡಿ ನಾಟಕದ ಆರಂಭಕ್ಕೆ ನಾವೆಲ್ಲ ಸೇರಿ ದೀಪ ಬೆಳಗಿಸಿದ್ದೀವಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸೊಸೈಟಿಯ ಅಧ್ಯಕ್ಷರು ಆತ್ಮೀಯರಾಗಿರುವಂಥ CN ಹೆಗಡೆಯವರೇ, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ನಾಗರಾಜ್ ಭಟ್ ಅವರೇ, ಗಣಪತಿ ಹುಲಿಮನೆಯವರೇ, ಆತ್ಮೀಯ ಉಪೇಂದ್ರ ಪೈ ಅವರೇ, ಶಿಕ್ಷಕಿಯವರೇ, ಶಿಕ್ಷಕ ದಿನದ ಶುಭಾಶಯಗಳನ್ನು ಕೂಡ ಕೋರ್ತಾ GM ಹೆಗಡೆಯವರೇ ಹಾಗೂ ಸೇರಿದ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಏನು ಈ ಒಂದು ಒಳ್ಳೆಯ ನಾಟಕವನ್ನು ಕೈಗೆತ್ತಿಕೊಂಡು ನಮ್ಮ ಎದುರುಗಡೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೊಂದು ಬಹುಶಃ ನಮಗೆಲ್ಲ ಒಂದು ಅಪೂರ್ವ ಅವಕಾಶ ಅಂತ ಭಾವಿಸ್ಕೊಂಡಿದ್ದೀವಿ. ಸ್ವಾತಂತ್ರ್ಯ ಹೋರಾಟ ಅಂತಂದರೆ ಸಿದ್ದಾಪುರ, ಇದು ಒಂದು ಕಡೆ ಬರುತ್ತೆ ಸಿದ್ಧರಪುರ ಅಂತ. ಅಂದರೆ ಇವರು ಬಿಡಲಿಲ್ಲ, ಇವರು ಹೋರಾಟಕ್ಕೆ ಸದಾ ಸಿದ್ಧರಾಗಿ ಇದ್ದರು ಅಂತ. ಈಗಿನ ನಮಗೆ ನಮ್ಮ ಕೈಯಲ್ಲಿ ಎಲ್ಲದೂ ಇದೆ. ಓಡಾಡೋದಕ್ಕೂ ವಾಹನ, ಮಾತಾಡೋದಕ್ಕೂ ಮೊಬೈಲು, ಸಂಚಾರಕ್ಕೆ ರಸ್ತೆಗಳು. ಈಗ ಸ್ವಲ್ಪ ಮಳೆಗಾಲದಲ್ಲಿ ಹೊಂಡ ಬಿದ್ದಿರ್ಬೋದು, ಆದರೆ ರಸ್ತೆ ಇದೆ, ಸೇತುವೆ ಇದೆ, ಎಲ್ಲ ಇದೆ. ಯಾವುದೂ ಇಲ್ಲದ ಕಾಲದಲ್ಲಿ ಅಂಥದ್ದೊಂದು ಕಿಡಿ ಇಲ್ಲಿ ಹೊತ್ಕೊಳ್ತಲ್ಲ, ಸ್ವಾತಂತ್ರ್ಯದ ಹೋರಾಟದ ಕಿಡಿ ಹೇಗೆ ಹೊತ್ಕೊಳ್ತು? ಬಹುಶಃ ಈ ತಲೆಮಾರಿಗೂ ಕೂಡ ಒಂದಷ್ಟು ಜನಕ್ಕೆ ಊಹೆ ಮಾಡೋದಕ್ಕೂ ಕಷ್ಟ ಇದೆ. ಯಾಕೆಂತ ಹೇಗೆ ಇದು ಸಾಧ್ಯ ಆಯಿತು ಅಂತ. ಅವತ್ತೇನಾದರೂ ವಾಟ್ಸಪ್ಪು, ಇಮೇಲು, TV ಚಾನಲ್ಗಳು ಇದ್ದರೆ ಸ್ವಾತಂತ್ರ್ಯ ಹೋರಾಟ ಯಶಸ್ವಿ ಆಗ್ತಿತ್ತ ಅಂತ ನನಗೆ ಅನುಮಾನ ಇದೆ. ಬೆಳಗ್ಗೆ GM ಹೆಗಡೆಯವರಿಗೆ ಒಂದು ಇದ್ರ ಕೊಟ್ಟೆ. ಬಾಳೂರಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ಕೇಂದ್ರ ಇತ್ತಲ್ಲ, ಆ ಕೇಂದ್ರದಲ್ಲಿ ಏನು ಚಟುವಟಿಕೆ ನಡೀತಾ ಇತ್ತು ಅಂತ ಪ್ರತಿ ದಿವಸದ ವರದಿಗಳು ಪ್ರಕಟ ಆಗ್ತಾ ಇದ್ವು. ಅದರ ಒಂದು ವರದಿಯನ್ನು ನಿಮಗೆ ಕೊಟ್ಟಿದ್ದೆ ನಾನು 31, 32, 33ನೇ ಇಸ್ವಿನಲ್ಲಿ. ಪ್ರತಿ ದಿವಸದ ಆ ದಾಖಲೆಗಳನ್ನು ನಾವು ನೋಡ್ತಾ ಹೋಗ್ಬೇಕು, ಏನೆಲ್ಲ ಆಯಿತು ಇಲ್ಲಿ ಅಂತ. ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಷ್ಟು ಅಪ್ರತಿಮ ಹೋರಾಟ ನಡೆದಿದೆ. ಆ ಹೋರಾಟಕ್ಕೆ ಚರಿತ್ರೆಯಲ್ಲಿ ಎಷ್ಟು ನ್ಯಾಯ ಸಿಕ್ಕಿದೆ, ನಾವು ಎಷ್ಟು ಹೋರಾಟಗಾರರನ್ನು ಗುರುತಿಸಿದ್ದೀವಿ ಅಂತಂದರೆ ನಾವು ನಮ್ಮೊಳಗೆ ಇಳಿದು ಯೋಚನೆ ಮಾಡುವಂತಹ ಸಂದರ್ಭ ಇದೆ. ನಾಟಕದ ಇವತ್ತಿನ ವಸ್ತು ಚೌಡಾನಾಯ್ಕರನ್ನೇ ತೆಗೆದುಕೊಂಡ್ರೆ, ಅವರ ತಂದೆ 800 ರೂಪಾಯಿ ಕರ ಕೊಡುವ ಬೇಡ್ಕಣಿಯ ದೊಡ್ಡ ಮನೆತನದ ಕನ್ನಾನಾಯ್ಕರು. ಆ ವ್ಯಕ್ತಿ ರಾವ್ ಬಹದ್ದೂರ್ ಪದವಿಯನ್ನು ಪಡೆದಂಥವರು. ಅವ್ರ ಮಗ ಹೊನ್ನಾವರಕ್ಕೆ ಹೋಗಿ ಮ್ಯಾಟ್ರಿಕ್ ಓದಿ 1917-18 ಹೊತ್ತಿಗೆ ದೊಡ್ಡ ಮನೆಯ ನಾರಾಯಣ ಹೆಗಡೆಯವರು ನಡೆಸಿದಂಥ ಸಭೆಯಲ್ಲಿ ಭಾಗವಹಿಸಿ, ಆಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಗಾಯಾಳುವಾಗಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋಕೆ ಬಂದಂತಹ
ವ್ಯಕ್ತಿಯ ಸಂಪರ್ಕಕ್ಕೆ ಸಿದ್ದಾಪುರದಲ್ಲಿ ಬಂದು ಒಬ್ಬ ಕ್ರಾಂತಿಕಾರಿ ಹೋರಾಟಗಾರರಾಗಿ ಬೆಳೀತಾ ಬೆಳೀತಾ ಎಂತಹ ಸಾಹಸವನ್ನು ಮಾಡ್ತಾರೆ. ಕುಟುಂಬವನ್ನು ಧಿಕ್ಕರಿಸಿ ಅವರ ಹೋರಾಟ ಹೇಗಿರುತ್ತೆ, ಎಷ್ಟು ಕಿರುಕುಳವನ್ನು ಅನುಭವಿಸ್ತಾರೆ, ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಆಗೆಲ್ಲ ಈ ಕಂದಾಯ ಕೊಡದ ಭೂಮಿಯನ್ನು ಜಪ್ತು ಮಾಡೋದು ಗೊತ್ತಿದೆ. ಅಡಿಕೆ ತೋಟದ ಗೊನೆಯನ್ನು ಕೊಯ್ಸ್ತಾ ಇದ್ರು. ಗೊನೆ ಕೊಯ್ಸಿದ್ರೆ ಅದನ್ನು ಸೊಲಿಯೋದಕ್ಕೆ ಜನ ಬೇಕಲ್ಲ. ಮುರುಡೇಶ್ವರದ ಹೊಸಬಯ್ಯ ನಾಯಕ ಅಂತವನಿಗೆ ಗುತ್ತಿಗೆ ಕೊಟ್ಟಿದ್ರಂತೆ. ಹೊಸಬಯ್ಯ ನಾಯಕ ಈ ಬೇಡ್ಕಣಿ ಸುತ್ತಮುತ್ತ ಬಂದು ಎಲ್ಲ ಇವ್ರ ಹತ್ರ ಹೇಳ್ದ, ಅಡಿಕೆ ಸೊಲಿಯೋಕ್ಕೆ ಬನ್ನಿ ಅಂತ. ಈ ಸ್ವಾತಂತ್ರ್ಯ ಹೋರಾಟಗಾರರು ಹೇಳಿದ್ರು, ನೋಡಿ ಅದು ಜಪ್ತಿಯಾಗಿದ್ದ ಅಡಿಕೆ, ಹಾಗೆ ದೇಶದ್ರೋಹದ ಕೆಲಸ ಆಗ್ತದೆ, ಹೋಗಬೇಡಿ ಅಂತ. ಕೊನೆಗೂ ಹೊಸಬಯ್ಯ ನಾಯಕ ಒಂದು ತಂತ್ರ ಮಾಡ್ದ, ನಿಮ್ಮ ಜಾತಿ ಕಟ್ಟು ಹಾಕ್ತೀವಿ ಅಂತ. ಜಾತಿ ಕಟ್ಟು ಅನ್ನೋದು ಈ ಸಿದ್ದಾಪುರ ಸಾಗರಂಚಿನಲ್ಲಿ ತುಂಬ ಪ್ರಬಲವಾಗಿದ್ದು, ಅದಕ್ಕೆ ಭಯಗೊಂಡು ಅಡಿಕೆ ಸೊಲಿಯೋಕ್ಕೆ ಹೋದ್ರಂತೆ. ಮಾರನೇ ವರ್ಷ ಇವ್ರು ಬರ್ದೇ ಇದ್ರೆ ತಾನು ಆ ಕಡೆಯಿಂದ ಜನ ತರ್ತೀನಿ ಅಂತ ಮಳೆಗಾಲದಲ್ಲೇ ಅಡ್ವಾನ್ಸ್ ಕೊಟ್ಟನಂತೆ ಅವನು. ಹೊನ್ನಾವರದ ಕೊನೆ ಕೊಯ್ಯೋರಿಗೆ. ಯೋಚನೆ ಮಾಡಿ, ಮಳೆಗಾಲದಲ್ಲಿ ಈ ಬೇಸಿಗೆಯಲ್ಲಿ ಇವರು ಸೆಪ್ಟೆಂಬರ್ದಲ್ಲಿ ಕೊನೆ ಕೊಯ್ಯಬೇಕು ಅಂತಂದರೆ ಮೊದಲೇ ಅವರೆಲ್ಲ ಅಡ್ವಾನ್ಸ್ ಕೊಟ್ಟಿದ್ರು. ಈ ಸ್ವಾತಂತ್ರ್ಯ ಹೋರಾಟಗಾರರು ಸಿದ್ದಾಪುರದವರು ಎಷ್ಟು ಕಿಲಾಡಿ ಇದ್ದರು ಅಂದರೆ, ಅಲ್ಲಿಗೆ ಹೋಗಿ ಈ ಸಂಭಾವನೆ ಕೇಳಲಿಕ್ಕೆ ಇವರು ಬರ್ತಾರಲ್ಲ ಬ್ರಾಹ್ಮಣರು, ಅವ್ರ ಮೂಲಕ ಒಂದು ವದಂತಿಯನ್ನು ಹಚ್ಚಿದ್ರು. ಏನಂತಂದರೆ, ಈ ಸಿದ್ದಾಪುರದ ಅಡಿಕೆ ತೋಟ, ಒಂದು ಅಡಿಕೆ ಮರವನ್ನು ಅರ್ಧ ಕೊಯ್ದಿಟ್ಟಿದ್ದಾರೆ, ಮ್ಯಾಲೆ ಹತ್ತದೋ ಬಿದ್ದು ಸತ್ತೋಗ್ತಾನೆ ಅಂತ. ಹಾಗಾಗಿ ಅಲ್ಲಿಂದ ಬರಬೇಕಾದ ಕೊನೆಗೋಡ್ರು ಬರಲಿಲ್ಲ. ಕೊನೆಗೂ ಯಾರ್ದೋ ಕೊನೆ ಕೊಯ್ಸಿದ್ದನ್ನು ಸೋಲಿಸುವ ಪ್ರಯತ್ನಗಳು ಮುಂದೆ ನಡೆದಾಗ ಚೌಡ ನಾಯಕರು ಆ ಎತ್ತಿನ ಗಾಡಿಗೆ ಬೆಂಕಿ ಹಾಕಿ ಶುಂಠಿ ಸಾಹೇಬರು ಕರೆಸಿದಂಥ ಆ ಅಡಿಕೆ ಅವ್ರಿಗೆ ಸಿಗದೆ ಅಂತ ಮಾಡುವ ಅನೇಕ ಸಾಹಸಗಳಲ್ಲಿ ಭಾಗಿಯಾಗ್ತಾರೆ. ಮನೆಯಿಂದ ಒಂಥರ ಧಿಕ್ಕರಿಸಲ್ಪಡ್ತಾರೆ. ಅವರನ್ನು ಇಡೀ ಸಮಾಜ ಪ್ರೀತಿಸ್ತದೆ, ಚೌಡ ನಾಯಕ್ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ. ಆದರೆ ಒಬ್ಬ ವ್ಯಕ್ತಿಗೆ ತನ್ನ ಕುಟುಂಬ ಪ್ರೀತಿಸ್ತಾ ಇಲ್ವಲ್ಲ, ತಾನಿಷ್ಟೆಲ್ಲ ಹೋರಾಟ ಮಾಡಿದೆ, ತನ್ನ ಕುಟುಂಬ ಪ್ರೀತಿಸ್ತಾ ಇಲ್ವಲ್ಲ ಅನ್ನುವ ಒಂದು ಕೊರಗನೆಯ ಕಾರಣಕ್ಕಾಗಿ ಅವರು ಮತಿಭ್ರಾಂತಿಗೆ ಒಳಗಾಗ್ತಾರೆ. 1950 ಆಮೇಲೆ ಧಾರವಾಡದ ಆಸ್ಪತ್ರೆಯಲ್ಲಿ ಹಸು ನೀಗಿದಾಗ ಅವ್ರ ಹೆಣ ಕೂಡ ಸಿದ್ದಾಪುರಕ್ಕೆ ಬಂದಿಲ್ಲ. ನನಗೆ ನಮ್ಮ ತೆರೆಮರೆಯಲ್ಲಿ ಆಗಿ ಹೋದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಕಥೆ ನೆನಪಾಗ್ತದೆ. ಗೋಕರ್ಣದ ಭಟ್ರೊಬ್ಬರು ಇದ್ದರು, ಅನಾಮಿಕ. ಅವ್ರ ಕಥೆ ಕೇಳಿದ್ದೀನಿ. ಅವರು ಸಿಕ್ಕವರಿಗೆಲ್ಲ ಸ್ವಾತಂತ್ರ್ಯದ ಕರಪತ್ರ ಹಂಚ್ತಾ ಇದ್ರು. ಆ ಕರಪತ್ರ ಹಂಚ್ತಾ ಇದ್ದವ್ರು ಪೊಲೀಸ್ ಹಿಡಿದು ಬಿಡ್ತಾರಲ್ಲ, ಅದಕ್ಕೊಂದು ವೇಷ ಮಾಡ್ಕೊಂಡಿದ್ರು. ಸಿಕ್ಕವರಿಗೆಲ್ಲ ಬಿಲ್ವ ಪತ್ರ ಕೊಟ್ಟು ಗೋಕರ್ಣ ಮಹಾಬಲೇಶ್ವರ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳ್ಬಿಡ್ತಿದ್ರು. ಯಾರು ಭಟ್ರೆಲ್ಲ ಆಗೆಲ್ಲ ಪ್ರಸಾದ ಕೊಡ್ಲಿಕ್ಕೆ ಬರ್ತಿದ್ರಲ್ಲ, ಅವರೇ ಇವರು ಅಂತ ತಿಳ್ಕೊಂಡಿದ್ರು. ಈ ಮನುಷ್ಯ 1926-27 ಕಾಲದಿಂದ ಇದೇ ಕೆಲಸ ಮಾಡಿ 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 ಕೊನೆಗೆ 47ರಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ ಈ ವ್ಯಕ್ತಿಗೆ ಈ ಅಭ್ಯಾಸ ಬಿಡಲಿಕ್ಕಾಗಲೇ ಇಲ್ವಂತೆ. ಕೊನೆಗೂ ಅವರು ಈ ಚೌಡ ನಾಯಕರು ಯಾವ ಥರ ಕೊನೆ ಆದರೂ ಹಾಗೆ ಎಲ್ಲೋ ಅನಾಮಿಕರಾಗಿ ಮತಿಭ್ರಾಂತಿಗೆ ಒಳಗಾಗಿ ಸಾವನ್ನಪ್ತಾರೆ. ತೆರೆಮರೆಯಲ್ಲಿದ್ದು ಭೂಗತ ಪತ್ರಿಕೆಗಳನ್ನು ಹಂಚಿದ ಆ ಸಾಹಸಗಳು, ನನ್ನಲ್ಲಿ ಆ ಭೂಗತ ಪತ್ರಿಕೆಗಳ ಸಂಗ್ರಹ ಇದೆ. ಒಂದು 1930-31-32 ಅವಧಿಯಲ್ಲಿ ಪ್ರಕಟವಾದ ಪ್ರತಿ ದಿವಸದ ವರದಿಯನ್ನು ಅಲ್ಲಿ ಓದ್ಬೋದು ಹೇಗಿತ್ತು ಅಂತ. ಇಡಕಲ್ ಗದ್ದೆಯಲ್ಲಿ ಏನಾಯಿತು, ಬಾಳೂರಲ್ಲಿ ಏನಾಯಿತು, ಬಾಳೆಸರದಲ್ಲಿ ಏನಾಯಿತು, ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರದ್ದು ಏನೇನು ಮಾಡಿದರು, ಯಾರ ಮನೆ ಜಪ್ತಾದಾಗ ಯಾರು ಬಂದರು, ಯಾರ್ಯಾರು ಕಿಲಾಡಿ ಮಾಡಿದರು, ಎಲ್ಲವೂ ಸಿಗ್ತದೆ. ನಾವೇನು ಈವರೆಗೆ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆ ಓದಿರ್ತೀವಲ್ಲ, ಬೇರೆ ಒಂದು ನಿಜವಾದ ಚರಿತ್ರೆಗಳು ಆ ಕರಪತ್ರಗಳಲ್ಲಿ ನಮಗೆ ಸಿಗ್ತವೆ. ನಿಮ್ಮೂರ ಬಾಳೆಸರದ ಗುಡ್ಡವನ್ನು, ಶಮೆಮೆನೆ ಎತ್ತರದ ಗುಡ್ಡವನ್ನು ಎಲ್ಲೋ ಎತ್ಕೊಂಡು ಹೀಗೆ ನೋಡಿದ್ರೆ ಆ ಗುಡ್ಡಗಳ ಮಧ್ಯದಲ್ಲಿ ಜನ ಹೇಗೆ ಬದುಕಿದ್ದಾರೆ ಅಂತ ಇವತ್ತೂ ಯಾರೋ ಹೊರಗಡೆ ಬಂದರೆ ಆಶ್ಚರ್ಯ ಕಾಣ್ತದೆ. ಒಂದು ರಸ್ತೆ ಇಲ್ಲದ ಕಾಲದಲ್ಲಿ, ಆರೋಗ್ಯ ವ್ಯವಸ್ಥೆಗಳೇ ಇಲ್ಲದ ಕಾಲದಲ್ಲಿ, ಶಿಕ್ಷಣ ಇಲ್ಲದ ಕಾಲದಲ್ಲಿ, ಆರ್ಥಿಕವಾಗಿ ಅತ್ಯಂತ ಕಠಿಣವಾದಂಥ ಕಾಲದಲ್ಲಿ ಚಳುವಳಿ ನಡೆದಿದೆ. ಪ್ರತಿ ಮನೆಯಿಂದ ಒಬ್ಬೊಬ್ಬರು ಎದ್ದು ಹೋಗಿದ್ದಾರೆ.
ಇದು ಹೆಂಗೆ ಸಾಧ್ಯ ಆಯಿತು? ಹೆಂಗಿದು ಸಾಧ್ಯ ಆಯಿತು? ಹುಡುಕಿದರೆ ಅನೇಕ ಸಂಗತಿಗಳು ನಮಗೆ ಸಿಗ್ತವೆ. 1931 ಜೂನ್ 18, ನನಗೆ ಆ ತಾರೀಕು ನೆನಪಿರ್ತದೆ. 1931 ಜೂನ್ 18 ಯಾಕೆ ನಮಗೆ ಮುಖ್ಯ ಅಂತಂದರೆ, ನೆಲೆಮಾವನ ಮಠದ ಎದುರು ಗದ್ದೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರ ನೇಗಿಲಿಡಿದಿತ್ತು. ಅಲ್ಲಿವರೆಗೆ ಬ್ರಾಹ್ಮಣರ ನೇಗಿಲಿಡಲಿಲ್ಲ. ಆ ಸ್ಥಿತಿಯನ್ನು ವರದಿ ಮಾಡಿದವರು ಲಕ್ಷ್ಮೀನಾರಾಯಣ್ ಕರ್ಕಿಯವರು, ಇವರ್ಯಾರೋ ಅಲ್ಲಿ ಒಂದು ಈ ರಸ್ತೆಯಲ್ಲೇ ಹೋಗಿ ವರದಿ ಮಾಡ್ತಾರೆ, ಇಲ್ಲಿಯ ಪರಿಸ್ಥಿತಿ ಏನಿದೆ ಅಂತ. ನೆನಪಿಡಿ, ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಭೂ ಸುಧಾರಣೆ ಕಾಯ್ದೆ ಬಂದಾಗ ಅನೇಕರು ಭೂಮಿ ಕಳ್ಕೊಂಡ್ರಲ್ಲ, ಯಾವನು ಇದನ್ನು ವಿಶ್ಲೇಷಣೆ ಮಾಡಲಿಲ್ಲ. ಯಾಕೆ ಬ್ರಾಹ್ಮಣರು ನೇಗಿಲು ಉಳುಮೆ ಮಾಡ್ತಾ ಇಲ್ಲ? ಅವ್ರ ಭೂಮಿಯನ್ನು ಬೇರೆಯವ್ರಿಗೆ ಉಳುಮೆ ಮಾಡಿ ಕೊಟ್ಟಿದ್ರು. ಅಂದರೆ ತಮ್ಮ ಜಾತಿಯಿಂದ ಹೊರಗಾಕ್ಬಿಡ್ತಾರೆ, ತಾವು ಉಳುಮೆ ಮಾಡ್ರಿ ಅಂತೇಳಿ ಬೇರೆಯವ್ರಿಗೆ ಕೊಟ್ಕೊಂಡಿದ್ರು. ಇದು ಇವ್ರ ಪದ್ಧತಿ. ಆದರೆ ನೋಡುವ ಇತಿಹಾಸ ಬೇರೆ ಥರ ಬರೆದ್ಬಿಟ್ರು. ನಮ್ಮ ಜಾತಿಯಿಂದ ಹೊರಗಾಕುವ ಅಷ್ಟು ಕಠಿಣವಾದಂತಹ ಪದ್ಧತಿಗಳಿತ್ತು. ನೇಗಿಲು ಹಿಡಿದ್ರೆ ಜಾತಿಯಿಂದ ಹೊರಗಾಕೋದು. ಅಡಿಕೆ ತೋಟದಲ್ಲಿ ಬದುಕಿದ ಹವ್ಯಕರಿಗೆ ಆದಾಯ ಎಷ್ಟು ಬಂತಪ್ಪ ಅಂತಂದರೆ, ಮಣಕ್ಕೆ 2.5 ರೂಪಾಯಿ ಏನೋ ಅಡಿಕೆ ಧಾರಣೆ ಕುಸಿದೋಯ್ತು. 30-31 ಕಾಲ ಅಡಿಕೆ ಧಾರಣೆ 2.5 ರೂಪಾಯಿ ಇತ್ತು. ಅಷ್ಟು ಕಠಿಣವಾದ ಸ್ಥಿತಿಯಲ್ಲಿ ಹೆಂಗೆ ಅವರು ಇದು ಮಾಡಿದರು ಅಂತ ಅದಕ್ಕೆ ಹೇಳೋದು. ಬಾಳೆಕಾಯಿ ತಿನ್ಕೊಂಡು, ಹಲಸಿನಕಾಯಿ ತಿನ್ಕೊಂಡು ಇದ್ರು. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಆಹಾರಗಳಿದೆಯಲ್ಲ, ಗಡ್ಡೆ ಗೆಣಸು, ಸೊಪ್ಪು, ತಂಬಳಿ, ಮತ್ತೊಂದು ಎಲ್ಲ ಇದೆಯಲ್ಲ, ಅದ್ರ ಎಲ್ಲದರ ಹಿಂದೆ ಬಡತನ ಇದೆ. ಇವತ್ತು ನಾವೇನೋ ಕಳಲೆ ರುಚಿ ಅಂತ ಸಾಂಬಾರಕ್ಕೆ ತಿಂದಿರ್ಬೋದು, ಆದರೆ ಅವತ್ತು ಮೊದಲ ಬಾರಿಗೆ ತಿಂದವ್ರು ಎಷ್ಟು ಜನ ಸತ್ತೋದ್ರೋ ಗೊತ್ತಿಲ್ಲ. ಅಂಥದ್ದೊಂದು ಆಹಾರವನ್ನು ನಮಗೆ ಒಗ್ಗಿಸಿದ ರೀತಿಗಳಲ್ಲಿ ಯಾವ ಪಥ ಇದೆ, ಹೇಗಿದೆ ಹುಡುಕಿದರೆ ಆಶ್ಚರ್ಯ ಆಗ್ತದೆ. ಪ್ರತಿ ಕುಟುಂಬದ್ದೂ ಒಂದೊಂದು ಕತೆ. ಬರಗಾಲ ಬಿದ್ದಾಗ 700 ಚೀಲ ಭತ್ತವನ್ನು ದಾನ ಮಾಡಿದದ್ದು, ಕೆಳಗಿನ ಮನೆಯವರ ಕುಟುಂಬಗಳು, ದೊಡ್ಡ ಮನೆಯ ಕುಟುಂಬಗಳು, ಇವೆಲ್ಲ ನೋಡಿದರೆ ನಮಗೆ ಹೇಗೆ ನಡೀತು ಸ್ವಾತಂತ್ರ್ಯ ಹೋರಾಟ ಅನ್ನೋದು ಊಹಿಸೋದಕ್ಕೂ ಸಾಧ್ಯವಾದ ಸ್ಥಿತಿಯಲ್ಲಿದ್ದೀವಿ. ನೆನಪಿಡಿ, ನಾವು ಸುಧಾರಣೆಯಾಗಿದ್ದು ರಸ್ತೆ ಬಂದ ಮೇಲೆ. ನಾವು ಸುಧಾರಣೆಯಾಗಿದ್ದು ರಸ್ತೆ ಬಂದ ಮೇಲೆ. ರಸ್ತೆ ಯಾವಾಗ ಬಂತು, ಮೋಟ್ರ್ ಯಾವಾಗ ಬಂತು ಅಂತಂದರೆ, ನಮ್ಮ ದೇವಿಮನೆ ಘಟ್ಟದಲ್ಲಿ ಪುರುಷೋತ್ತಮ್ ಜಮಾನಾದಾಸ್ ಅನ್ನುವಂಥ ಗುಜರಾತಿ ವ್ಯಾಪಾರಿ ಮೊದಲ ಬಾರಿಗೆ ಬಸ್ಸು ಓಡಿಸಿದ್ದು 1921-22 ಇಸ್ವಿನಲ್ಲಿ. 1826 ಇಸ್ವಿಗೆ ಕರಾವಳಿಗೆ ಎತ್ತಿನ ಗಾಡಿ ಬಂತು. 1856ಕ್ಕೆ ಘಟ್ಟದಲ್ಲಿ ಎತ್ತಿನ ಗಾಡಿ ಕಾಣಿಸ್ಕೊಳ್ತು. ನಮ್ಮಲ್ಲಿ ಮಂಕಿಕಾರರು ಎತ್ತಿನ ಗಾಡಿ ಎಲ್ಲ ಬಂತಲ್ಲ, ಮಂಕಿಕಾರರೇ ಯಾಕೆ ಎತ್ತಿನ ಗಾಡಿ ತಂದರು ಅಂದ್ರೆ ಒಂದು ಕಾರಣ ಇದೆ. ಅಲ್ಲಿ ಬಂದರು ಇತ್ತು. ಆ ಬಂದರದಲ್ಲಿ ಸಾಗಾಣಿಕೆಗೆ ಅವರಿಗೆ ಅನುಭವ ಇತ್ತು. ಘಟ್ಟ ಏರಿ ಸಾಗರನೋ ಸಿದ್ದಾಪುರಕ್ಕೆ ಬಂದರು. ಆ ಮಂಕಿಕಾರರು ಅವರ ಬದುಕೇ ನಮ್ಮ ಈ ಸ್ವಾತಂತ್ರ್ಯ ಹೋರಾಟದ ಒಂದಿಷ್ಟು ಕಥೆಗಳನ್ನು ನಮಗೆ ಹೇಳೋ ಸಾಧ್ಯತೆಗಳಿದೆ. ಸಿರ್ಸಿಯಿಂದ ಉಪ್ಪಿನಪಟ್ಟಣಕ್ಕೆ ಅಡಿಕೆ ಸಾಗಿಸೋದಕ್ಕೆ 400 ಎತ್ತಿನ ಗಾಡಿಗಳು ಇದ್ವು ಅಂತ ಕೇಳಿದರೆ ಆಶ್ಚರ್ಯ ಆಗ್ತದೆ. 1854 ಇಸ್ವಿನಲ್ಲಿ ದೊಡ್ಡಮನೆ ಘಟ್ಟದಲ್ಲಿ ಮೊದಲ ರಸ್ತೆ ಆಗಿದ್ದು. ಗೇರ್ಸಪ್ಪ ಮಾವಿನಗುಂಡಿ ಮಾರ್ಗವಾಗಿ ದೊಡ್ಡಮನೆ ಘಟ್ಟದ ಮೊದಲ ರಸ್ತೆ 1854. 1878-79ರಲ್ಲಿ ನಿಲ್ಕುಂದ ಘಟ್ಟದ ರಸ್ತೆಯಾಗಿದ್ದು. 1856ರಲ್ಲಿ ದೇವಿಮನೆ ಘಟ್ಟದ ರಸ್ತೆಯಾಗಿದ್ದು. 1854 ಹೊತ್ತಿಗೆ ಹುಬ್ಬಳ್ಳಿಗೆ ಹೋಗೋದಕ್ಕೆ ಅರೇಬೈಲ್ ಘಟ್ಟದ ರಸ್ತೆಯಾಗಿದ್ದು. ಅದರ ಒಳಗಡೆ ಯಾವುದೇ ಗಾಡಿ ಎಲ್ಲೂ ಓಡಾಡಲಿಲ್ಲ. ಪತ್ರ ಕಳಿಸೋ ವ್ಯವಸ್ಥೆಗಳು ಹೇಗೆ, ಮೊನ್ನೆ ಒಬ್ಬರು ಒಂದಷ್ಟು ಪತ್ರದ ಕಟ್ಟುಗಳನ್ನು ಹಿಡ್ಕೊಂಡು ಬಂದರು. ಆಶ್ಚರ್ಯ ಆಯಿತು. ಈಸ್ಟ್ ಇಂಡಿಯಾ ಕಂಪನಿ ಕಾಲದ ಕಟ್ಟುಗಳನ್ನು ಒಬ್ಬ ಮನುಷ್ಯ ಇವತ್ತೂ ಇಟ್ಕೊಂಡು ಬಂದು ತೋರಿಸಿದ್ವಿ ಎದುರುಗಡೆ. ಅದರಲ್ಲಿ ಅಂಚೆ ವಿಳಾಸ ಇರಲೇ ಇಲ್ಲ, ಅಂಚೆ ಯಾವುದು ಅಂತ ಇರಲೇ ಇಲ್ಲ. ಕರೆಯವ್ರು ತಮಾಷೆಗಳು, ಪತ್ರ ಬರೋದೇ ಒಬ್ಬನಿಗಾಗಿತ್ತಲ್ಲ ಅಂದರು. ಆ ಕಾಲದ ಪತ್ರಗಳು, ದಾಖಲೆಗಳಲ್ಲೆಲ್ಲ ನೋಡಿದ್ರೆ ನಮ್ಮ ಪರಿಸ್ಥಿತಿ ಹೇಗೆ ನಾವು ಬದಲಾಗಿ ಬಂದ್ವಿ ಅಂತಂದರೆ, ಇವತ್ತು ನಾವು ಅತ್ಯಂತ ಸುಖದಲ್ಲಿದ್ದೀವಿ. ನಮ್ಮ ಕಷ್ಟಗಳಿರ್ಬೋದು, ಅಡಿಕೆ ಕೊಳೆ ಬಂದಿರ್ಬೋದು, ಕೊನೆಗೋಡ ಕೈ ಕೊಟ್ಟಿರ್ಬೋದು, ಕೊಳೆ ರೋಗ ಬಂದಿರ್ಬೋದು, ಅನೇಕ ಇರ್ಬೋದು. ಆದರೆ ಒಂದು ಸಾಲುಗಳು ಬರ್ತವೆ,
ಹೀಪನಹಳ್ಳಿಯ ಸುಬ್ರಾಯ ಹೆಗಡೆಯವರು ಹಾಸ್ಟೆಲ್ ಮಾಡ್ತಾರಲ್ಲ ಅವರು ಬರೆದ ಸಾಲುಗಳಲ್ಲಿ 1952ರಲ್ಲಿ ಬ್ರಾಹ್ಮಣರು ಎಷ್ಟು ದಡ್ರು ಅಂದರೆ ಅಕ್ಷರ ಗೊತ್ತಿಲ್ಲದೆ ಲೆಕ್ಕಾಚಾರ ಗೊತ್ತಿಲ್ಲದೆ ಇವರು ತುಂಬ ಹಾಳಾಗ್ತಾ ಇದ್ದಾರೆ, ಇವರಿಗಾಗಿ 7ನೇವರೆಗಾರಿ ಓದಬೇಕು ಅಂತೇಳಿ ಅವರು ಹಾಸ್ಟೆಲ್ ಮಾಡಿದ್ದು. ರಾಮಕೃಷ್ಣ ಹೆಗಡೆಯವರು ಭಾಷಣ ಮಾಡಿದ್ದು 1954ನೇ ಇಸ್ವಿನಲ್ಲಿ ಸಿರ್ಸಿಯಲ್ಲಿ. ಕಾರಣ ಏನು ಅಂದರೆ ನಮ್ಮ ಎಮ್ಮೆಗಳ ಬಗ್ಗೆ, ಎಮ್ಮೆ ಎತ್ತಿನ ಗಾಡಿ ಖರೀದಿಗೆ ನಾವು ಸಾಲದಲ್ಲಿ ಬಿದ್ದ ಬಗ್ಗೆ ರಾಮಕೃಷ್ಣ ಹೆಗಡೆಯವರು ಭಾಷಣ ಮಾಡಿದ್ದಾರೆ. ಇಡೀ ದಿವಸದ ಅವರ ಭಾಷಣ ಟಿಪ್ಪಣಿ ಇದೆ ನನ್ನ ಹತ್ರ. ನೋಡಿ ನಮ್ಮ ಪರಿಸ್ಥಿತಿ ಇವತ್ತು. ನಾವು ಯಾತಕ್ಕೆ ದುಡ್ಡು ನಮ್ಮ ಕಿಸೆಯ ತೂತಿ ಯಾತಕ್ಕೆ ಯಾವುದು ಖರ್ಚಾಗುತ್ತೋ ಅನ್ನೋದು ನಾವೇ ಯೋಚನೆ ಮಾಡೋಣ. ಆದರೆ ಅವತ್ತು 1 ರೂಪಾಯಿ ಉಳಿಸೋದಕ್ಕೆ ಎಷ್ಟು ಕಷ್ಟಪಟ್ಟರು. ಇದೇ ಮಗೇಗಾರು ಮತ್ತು ಸಿದ್ದಾಪುರದ ಜನ ಹೆಚ್ಚು ಕಡಿಮೆ ಒಂದು 70-75 ಆಗ ಕಿಲೋ ಇಲ್ಲ ಅಕ್ಕಿಗೆ 1 ರೂಪಾಯಿ ಕಡಿಮೆ ಆಗ್ತದೆ ಅಂಥೇಳಿ 1 ರೂಪಾಯಿ ಕಡಿಮೆ ಆಗ್ತದೆ ಅಂತ ಬನವಾಸಿಗೆ ಹೋಗಿ ಬೆಳಗ್ಗೆ 5 ಗಂಟೆಗೆ ಹೋಗಿ ನಡ್ಕೊಂಡು ಅದ್ರ ಹೊತ್ಕೊಂಡು ಬರ್ತಾಯಿದ್ರು. ಅಂದರೆ ಆ 1 ರೂಪಾಯಿ ಉಳಿಸ್ಲಿಕ್ಕೆ 90 ಕಿಲೋಮೀಟ್ರ್ ನಡೀತಾಯಿದ್ರು. ಸಿದ್ದಾಪುರದ ಅನೇಕರ ಜಮೀನು ಬಯಲುಸೀಮೆಯವರ ಪಾಲಾಗಿತ್ತು. ಯಾಕೆಂದರೆ ಸಾಲಕ್ಕಾಗಿ ಬರ್ಕೊಟ್ಟು ಜಮೀನು ಹೋಗಿತ್ತು. ಇಂಥ ಹೊತ್ತಿನಲ್ಲೇ ಸ್ವಾತಂತ್ರ್ಯ ಹೋರಾಟ. ನಮ್ಮ ಕೈಯಲ್ಲಿ ದುಡ್ಡಿರಲಿಲ್ಲ. ಸೊಪ್ಪು ಕಡಿಲಿಕ್ಕೆ ಹೋದರೆ ಕೇಸ್ ಹಾಕುವ ಪದ್ಧತಿ ಇತ್ತು. ಕಾಡಿನಿಂದ ತೆರಕು ತರುವ ಹಕ್ಕಿಲ್ಲ ಅಂತ ಹೇಳಿದ್ರು, ಸೊಪ್ಪು ತರುವ ಹಕ್ಕಿಲ್ಲ ಅಂತಂದರು. ಸಿದ್ದಾಪುರದಲ್ಲಿ ಸೊಪ್ಪಿನ ಡಿಪೋ ಮಾಡಿ ಸೊಪ್ಪನ್ನು ನೀವು ಅಡಿಕೆ ತೋಟಕ್ಕೆ ಹಾಕುವೆ ಅಂದರೆ ಡಿಪೋದಿಂದ ಖರೀದಿ ಮಾಡ್ಕೊಂಡು ತೊಗೊಂಡೋಗ್ರಿ ಅಂದರು. ರಾಗಿ ಬೆಳಿಬೇಡಿ ಅಂತ 1862ರಲ್ಲೇ ಕಾನೂನು ಮಾಡಿದ್ರು. ಈ ಕಠಿಣ ಕಾನೂನನ್ನು ಈ ಕಾಡಿನೂರಲ್ಲಿ ಮಾಡಿದ ಕಾರಣಕ್ಕಾಗಿ ಕ್ರಾಂತಿಯ ಕಿಡಿ ಹುಟ್ಕೊಳ್ತು. ಅಲ್ಲಿವರೆಗೆ ನಮ್ಮ ಕಷ್ಟಗಳು ಇಷ್ಟು ಇತ್ತು. ಕಾಡಿಗೆ ಹೋದರೆ ಕೇಸ್ ಹಾಕೋದು, ಈ ಥರ ಬ್ರಿಟಿಷರ ಇಂತಹ ನಿಯಮಗಳ ವಿರುದ್ಧ ಹೋರಾಡೋದಕ್ಕೆ ವನದುಃಖ ನಿವಾರಣಾ ಸಮಿತಿಗಳು ಹುಟ್ಕೊಂಡ್ರು. ದೊಡ್ಡಮನೆ ಹೆಗಡೆಯವರು 1917ರ ಕಾಲಕ್ಕೆ ಅಂಥದ್ದನ್ನು ಕೆಲಸ ಮಾಡಿದರು. ಸಿದ್ದಾಪುರದ ದೊಡ್ಡ ವಿಶೇಷ ಅಂತಂದರೆ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಓದಿ ಬಂದ ಅನೇಕ ದೈತ್ಯ ಪ್ರತಿಭೆಗಳು ಹೋರಾಟಕ್ಕೆ ಚಾಲನೆ ಕೊಡ್ತವೆ. ನಾವು ಇವತ್ತು ಓದಿದ ನಾವು ಊರು ಬಿಟ್ಟು ಹೋಗ್ಬಿಡ್ತೀವಿ ನೋಡಿ, ಊರು ಬಿಟ್ಟು ಹೋಗ್ಬಿಡ್ತೀವಿ. ಈಗ ಓದಿದ ನಮಗೆ ನಮ್ಮ ಇತಿಹಾಸವನ್ನು ಓದಿಸುವ ಸಂದರ್ಭ ಎದುರಾಗಿದೆ. ನಮಗೆ ನಮ್ಮ ಮನೆಯ ವಿಳಾಸ ಗೊತ್ತಿದೆ, ಊರು ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ಬಾಳೆಸರದಲ್ಲಿ ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಗೊತ್ತಿಲ್ಲ. ನಿಮಗೆ ಆಶ್ಚರ್ಯ ಅನಿಸ್ಬೋದು. ಕಳಚೆ ಮೊನ್ನೆ ಕುಸಿದ ಹೋದ ಊರಿದೆಯಲ್ಲ, ಆ ಊರಲ್ಲಿ ಯಲ್ಲಾಪುರದಕ್ಕಿಂತ ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿದ್ದರು. ಆ ಗುಡ್ಡದ ಊರಲ್ಲಿದ್ದರು. ಗುಡ್ಡದ ಊರಿನ ಜನಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ಏನು ಸಂಬಂಧ? ಯಾರಾದರೂ PhD ಮಾಡೋದಾದರೆ ವಿಷಯ ಇದೆ. ಬೈಲಲ್ಲಿ ಆರಾಮಿದ್ದವ್ರಿಗೆ ಇವರು ಕಷ್ಟ ಗೊತ್ತಾಗೋದಿಲ್ಲ. ಆದರೆ ಗುಡ್ಡದಲ್ಲಿದ್ದವ್ರಿಗೆ ಏನು ಕಷ್ಟ ಬಂತು, ಹೇಗಿತ್ತು ಅಂತ ನೋಡಿದ್ರೆ ನಮ್ಮ ಬದುಕು ಹೇಗಿದೆ ಅಂತ ಗೊತ್ತಾಗ್ತದೆ. ನಾವು ಇಡೀ ಸಮುದಾಯ ಇವತ್ತು ಕೃಷಿಯಲ್ಲೋ ಶೈಕ್ಷಣಿಕವಾಗಿಯೋ ಆರೋಗ್ಯ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಅನುಕೂಲತೆಯನ್ನು ಪಡೆದಿದ್ದೀವಿ. ಆ ಪಡೆದಿರುವುದರ ಹಿಂದೆ ಈ ಎಲ್ಲ ಹೋರಾಟಗಾರರ ದೊಡ್ಡ ಕೊಡುಗೆ ಇದೆ. ಪ್ರಶ್ನಿಸುವ ಮನೋಭಾವ ಬಂದಿದ್ದು ಶಿಕ್ಷಣದಿಂದ. ಬಹುಶಃ ಶಿಕ್ಷಕರ ದಿವಸ ಕ್ರಾಂತಿಯ ಕಿಡಿ ಬರ್ತಾ ಇರೋದು ನಮಗೆ ಆ ಶಿಕ್ಷಣದ ಮಹತ್ವವನ್ನು ಹೇಳೋದಕ್ಕೆ ಸಾಧ್ಯ ಆಯಿತು. ಬ್ರಿಟಿಷರ ವಿರುದ್ಧ ಇಂಥದ್ದು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ ಅಂತ. ಅಂಥದ್ರ ಮಧ್ಯದಲ್ಲೂ ಗುಲಾಮ ರಾಜನಿಷ್ಠರು ಇದ್ದೇ ಇದ್ದರು. ಅಂದರೆ ಬ್ರಿಟಿಷರ ಪರವಾಗಿ ಕೆಲಸ ಮಾಡುವಂಥ ಅನೇಕರು ಇದ್ದೇ ಇದ್ದರು. ಈಗ ಹೇಗಿತ್ತು ಸಮಾಜ, ಆಗಲೂ ಹಾಗೇ ಇತ್ತು. ಆದರೂ ಕೂಡ ಒಬ್ಬ ಹೇಳಿದ್ದನ್ನು ಕೇಳುವ 10 ಮಂದಿ ಯಾರು ಇದ್ರಲ್ಲ, ಒಬ್ಬರಿಂದ ಒಬ್ಬರಿಗೆ ಹಬ್ತಾ ಈ ಹೋರಾಟ ಒಂದು ದೊಡ್ಡ ಬೆಳವಣಿಗೆಯನ್ನು ಸಾಧಿಸಿತು. ಅಂಕೋಲಾದಲ್ಲಿ ನಡೆದಂತಹ ಉಪ್ಪಿನ ಸತ್ಯಾಗ್ರಹದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಹಿಡಿದು ಇಲ್ಲಿನ ಜಂಗಲ್ ಸತ್ಯಾಗ್ರಹದ ಯಶಸ್ಸಿನಿಂದ ಹಿಡಿದು ಪ್ರತಿ ಹಂತದ ಅಂತಹ ಕಥೆಗಳು ಸಾಕಷ್ಟಿದೆ. ಹೊಸ ತಲೆಮಾರಿಗೆ ಇಂಥ ಸಣ್ಣ ಸಣ್ಣ ಕಥೆಗಳನ್ನು ಹೇಳುವ ಪ್ರಯತ್ನ ಆಗಬೇಕು. ನಾಗರಾಜ್ ಭಟ್ರು ಅಂತಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮೂರಿನ ಸ್ವಾತಂತ್ರ್ಯ ಯೋಧರ ಬಗ್ಗೆ ನಮ್ಮ ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಒಂದು ಅರಿವು ಮೂಡಿಸುವ ಕೆಲಸ ಅಗತ್ಯ ಇದೆ. ಯಾರೆಲ್ಲ ಏನು ಮಾಡಿದರು ಅಂತ ನಮಗೆ ಮರೆತೋಗುವ ಕಾಲದಲ್ಲಿ ನಾವಿದ್ದೀವಿ.
ನಮ್ಮೂರಿನ ಮಹನೀಯರನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೋದಕ್ಕೆ ಈ ಕ್ರಾಂತಿಯ ಕಿಡಿ ಬಹುಶಃ ಒಂದು ಆಧಾರ ಅಂತ ಹೇಳ್ತೀವಿ. ಕ್ರಾಂತಿ ಆಗೋದಿಲ್ಲ, ನೀರಿಗೆ ಬೆಂಕಿ ಹತ್ತೋದಿಲ್ಲ ಅಂತ ಮಾತಿದೆ. ಆದರೆ ಯಾವ ಇಲ್ಲಗಳ ಊರಲ್ಲಿ ಅಂಥದ್ದೊಂದನ್ನು ಸಾಧಿಸಿ ತೋರಿಸಿದ ಈ ಗುಡ್ಡಗಾಡಿನ ಹಳ್ಳಿಯಲ್ಲಿ ಏನೆಲ್ಲ ಆಗಿ ಹೋಯಿತು ಅಂತ ಮರು ನೆನಪು ಮಾಡಿಕೊಂಡು ನಮ್ಮ ಭವಿಷ್ಯದ ಹೆಜ್ಜೆಗಳನ್ನು ನಾವು ಇಡಬೇಕು. ಮಹಿಳೆಯರು ದೊಡ್ಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಉಪವಾಸ ಸತ್ಯಾಗ್ರಹ ಮಾಡಿದಂತಹ ಏನು ಮಾವಿನಗುಂಡಿಯ ಉಪವಾಸ ಸತ್ಯಾಗ್ರಹ ಮಾಡಿದಂತಹ ಸಾಹಸವನ್ನು ಕೇಳ್ತೀವಿ. ಆ ಮಹಿಳೆಯರ ಸಾಹಸದ ಹೋರಾಟ ಎಷ್ಟಿತ್ತಪ್ಪ ಅಂದರೆ, ಸಿರ್ಸಿ ಜೈಲಲ್ಲಿದ್ದವರನ್ನು ಭೇಟಿಯಾದಂತಹ ಬ್ರಿಟಿಷ್ ವಿರೋಧ ಪಕ್ಷದ ನಾಯಕ SW ಮ್ಯಾಟರ್ಸ್ ನಿಮಗೆ ಸ್ವಾತಂತ್ರ್ಯ ಸಿಕ್ಕೇ ಸಿಗ್ತದೆ ಅಂಥೇಳಿ 31ನೇ ಇಸ್ವಿಯಲ್ಲೇ ಸಿರ್ಸಿಯಲ್ಲಿ ಹೇಳೋಗಿದ್ದಾನೆ. ನೀವು ಮಹಿಳೆಯರೇ ಎದ್ದು ಹೋರಾಟ ಮಾಡುವಾಗ ನಿಮಗೆ ಸ್ವಾತಂತ್ರ್ಯ ಸಿಕ್ಕೇ ಸಿಗ್ತದೆ ಅಂತ 31ನೇ ಇಸ್ವಿನಲ್ಲೇ ಹೇಳೋದ ದಾಖಲೆಗಳಿದೆ. ಇಷ್ಟೆಲ್ಲ ನಡೆದಿದೆ. ನಾವು ದೂರದ ಕಥೆಗಳು ನಮಗೆಲ್ಲ ಗೊತ್ತಾಗ್ಬಿಡ್ತದೆ. ಏನೇನಾಯಿತು ಟಿ ವಿಯಲ್ಲಿ ದಿವಸ ಬೇರೆ ಬೇರೆ ಕಥೆಗಳನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ನಮ್ಮ ಕಾಲು ಬುಡದ ಕತೆ ಮರೆತು ಹೋಗುವ ಕಾಲಘಟ್ಟದಲ್ಲಿ ಕ್ರಾಂತಿಯ ಕಿಡಿ ಒಂದು ಅರಿವಿನ ಬೆಳಕನ್ನು ಬಿತ್ತೋದಕ್ಕೆ ಖಂಡಿತ ಸಹಾಯಕ ಆಗ್ತದೆ. ಊರು ಖಾಲಿ ಮಾಡಿದ ರೋಗಗಳಾಗಿರ್ಬೋದು, ಕೃಷಿಯ ಕಷ್ಟಗಳಾಗಿರ್ಬೋದು. ಎಕರೆಗೆ 3 ಚೀಲ 4 ಚೀಲ ಭತ್ತ ಆಗ್ತಿತ್ತು. ಗದ್ದೆ ನಾಟಿ ಗೊತ್ತಿರಲಿಲ್ಲ, ಗದ್ದೆ ನಾಟಿ ಮಾಡುವ ಕ್ರಮ ಗೊತ್ತಿರಲಿಲ್ಲ. 1 ಚೀಲ ಭತ್ತ ತಗೊಂಡ್ರೆ ವಾಪಸ್ 8 ಚೀಲ ಕೂಲಿ ಕೊಡುವಂಥ ಪದ್ಧತಿ ಈ ಜಿಲ್ಲೆಯಲ್ಲಿತ್ತು. ಅಂದರೆ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಸೂಚಿಕೆಗಳು. ಅಂಥ ಹೊತ್ತಿನಲ್ಲಿ ಸಹಕಾರಿ ಸಂಘಗಳು ಹುಟ್ಟುಕೊಂಡವು. ಈ ಸಂಘ ಕೂಡ ಶತಮಾನೋತ್ಸವ ಹೊಸ್ತಿಲಲ್ಲಿದೆ ಅಂತ ಕೇಳಿದೆ. ನಮ್ಮ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತು ಸಹಕಾರಿ ಸಂಘದ ಚಳುವಳಿ ಎರಡೂ ಒಟ್ಟೊಟ್ಟಿಗೆ ಹೇಗೆ ನಡೀತು ಅಂತ ನೋಡ್ತಾ ಇದ್ರೆ ಅದೊಂದು ಮಹತ್ವದ ಕಾಲಘಟ್ಟ ಆಗ್ತದೆ. ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯ್ತಾರೆ ಅನ್ನೋ ಅವರು ಉದ್ಧಾರ ಮಾಡೋದಕ್ಕೆ ಕೋಆಪರೇಟಿವ್ ಸೊಸೈಟಿ ಮಾಡುವುದೇ ಒಳ್ಳೆಯ ಉಪಾಯವು ಅಂತ 28ರಲ್ಲಿ ಸರ್ವೆ ಸೆಟಲ್ಮೆಂಟಿಗೆ ಬಂದ KP ಮೆಥರಾನಿ ಹೇಳಿದ ಸಾಲುಗಳನ್ನು ನೆನಪು ಮಾಡಿಕೊಂಡು ಆ ಸಾಲದಿಂದ ಬಚಾವ್ ಮಾಡೋದಕ್ಕಾಗಿ ಹೇಗೆ ಸೊಸೈಟಿಗಳು ಹುಟ್ಕೊಂಡವು ಅನ್ನೋದು ನೋಡ್ತಾ ಹೋದರೆ ಇವತ್ತು ನಾವು ನಿಜಕ್ಕೂ ಖುಷಿಯಲ್ಲೇ ಇದ್ದೀವಿ. ವೃದ್ಧಾಶ್ರಮವಾಗ್ತಾ ಇರುವಂಥ ಹಳ್ಳಿಗಳನ್ನು ವಾಪಸ್ ಯುವ ಚಟುವಟಿಕೆಗಳ ಮೂಲಕ ಕೃಷಿಯಲ್ಲಿ ಇನ್ನಷ್ಟು ಜೀವಂತಿಕೆ ತರ್ತಾ ನಮ್ಮ ಹಳ್ಳಿಯನ್ನು, ಮಣ್ಣನ್ನು, ನೆಲವನ್ನು ಪ್ರೀತಿಸೋದಕ್ಕೆ ಏನು ಮಾಡ್ಬೋದು ಅನ್ನೋಂಥ ಪ್ರಶ್ನೆಗಳ ಹೊಸ ಸ್ವಾತಂತ್ರ್ಯ ಹೋರಾಟ ನಮ್ಮೆದುರುಗಡೆ ಇದೆ. ಬಹುಶಃ ಅಂತಹ ಚಿಂತನೆಗಳಿಗೆ, ಚರ್ಚೆಗಳಿಗೆ ನಾಟಕ ಇಂಥವೆಲ್ಲ ಸೇರೋದು ಕಾರಣವಾಗಲಿ ಅಂತ ಆಶಿಸಿ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟಿಸೋದಕ್ಕೆ ನೀಡಿದ ಅವಕಾಶಕ್ಕಾಗಿ ಸಂಘಟಕರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತುಗಳನ್ನು ನಡೆಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ CN ಹೆಗಡೆಯವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅತ್ಯಂತ ಉತ್ತಮ ವಿಷಯಗಳನ್ನು ಪ್ರಸ್ತುತಪಡಿಸಿದಂಥ ನಮ್ಮ ಹಿರಿಯ ಮಿತ್ರರಾದ ಶಿವಾನಂದ ಕಳವೆಯವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶಿರ್ಸಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರು, ಒಂದು ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಉದ್ಯಮಿಯಾದಂಥ ಉಪೇಂದ್ರ ಪೈ ಅವರೇ, ಈ ಶಾಲೆಯ ಮುಖ್ಯಾಧ್ಯಾಪಕಿಯವರೇ, ಆಗಮಿಸಿದಂಥ ಶಂಕರ ಭಟ್ ಮಸಗುತ್ತಿಯವರೇ ಹಿರಿಯರು, ಅದೇ ರೀತಿಯಾಗಿ ಎಲ್ಲ ಪ್ರೇಕ್ಷಕ ವರ್ಗದವರೇ, ಬಹುಶಃ ತಾವೆಲ್ಲರೂ ನಾಟಕ ನೋಡುವ ಉತ್ಸಾಹದಲ್ಲಿ ಇದ್ದೀರಿ ಎನ್ನುವ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಕಡಿಮೆ ಮಾತಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಯಾಕೆಂದರೆ ಈಗಾಗಲೇ ಹಾರ್ಸಿಕಟ್ಟದಲ್ಲಿ ಕಾರ್ಯಕ್ರಮ ಇತ್ತು. ಬಹುಶಃ ಗಣಪತಿ ಹುಲಿಮನೆ ಗಣಪತಿ ಹೆಗಡೆ ಸಭಾ ಕಾರ್ಯಕ್ರಮ ಬೇಡವೇನೋ ಅನ್ನುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರೇನೋ ಗೊತ್ತಿಲ್ಲ. ಅದು ನಮ್ಮ GM ಹೆಗಡ್ರದ್ದು ಒಂದು ಹಠ, ಒಂದು ಸಭಾ ಕಾರ್ಯಕ್ರಮನೂ ಆಗಲೇಬೇಕು ಅಂಥೇಳಿ ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಭಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಈಗಾಗಲೇ ಕಳವೆಯವರು ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಬಹುಶಃ ನನಗೆ ತಿಳಿದ ಹಾಗೆ
ಸಿದ್ದಾಪುರ ತಾಲೂಕಿನ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಗಿದ್ದು 1917ರಲ್ಲಿ ಎನ್ನುವ ಇತಿಹಾಸ ಪುಟದಲ್ಲಿ ದಾಖಲೆ ಇದ್ದರೂ ಕೂಡ 1799ರಲ್ಲಿ ಬಿಳಿಗೆಯ ಪಾಳೆಗಾರ ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಸಡ್ಡೊಡೆದು ನಿಲ್ತಾನೆ. ತಾನು ಸ್ವತಂತ್ರ ಪಾಳೆಗಾರ ಅಂತೇಳಿ ಘೋಷಿಸಿಕೊಳ್ತಾನೆ. ಆ ಸಂದರ್ಭದಲ್ಲಿ ಥಾಮಸ್ ಮನ್ರೋ ಅನ್ನುವ ಜಿಲ್ಲಾ ಕಲೆಕ್ಟರ್ ಬರ್ತಾರೆ. ನೀನು ನಮಗೆ ಕಪ್ಪವನ್ನು ಕೊಡಬೇಕು, ನೀನು ಸ್ವತಂತ್ರ ರಾಜ ಅಲ್ಲ ಅಂಥೇಳಿ ಹೇಳ್ತಾನೆ. ಆದರೆ ಅವನ ಪತ್ರವನ್ನು ಧಿಕ್ಕರಿಸಿ ಕಳಿಸ್ತಾನೆ ಬಿಳಿಗಿ ಪಾಳೆಗಾರ. ಆ ಸಂದರ್ಭದಲ್ಲಿ ಸ್ಟುವರ್ಟ್ ಅನ್ನುವ ಕಲೆಕ್ಟರ್ನನ್ನು ವಿಶೇಷವಾಗಿ ನೇಮಿಸಿ ಇಲ್ಲಿ ಬಿಳಿಗಿಗೆ ಯುದ್ಧಕ್ಕೆ ಕಳಿಸಿ ಆ ಪಾಳೆಗಾರನನ್ನು ಕೊಲ್ತಾರೆ ಬ್ರಿಟಿಷರು. ಹೀಗಾಗಿ ಬಹುಶಃ 1780ರಿಂದನೇ ನಮ್ಮ ತಾಲೂಕಿಗೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಪುಟಗಳಲ್ಲಿ ದಾಖಲೆ ದೊರೆತಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಅದರಲ್ಲೂ ವಿಶೇಷವಾಗಿ ಸಿದ್ದಾಪುರ ತಾಲೂಕು ನಮ್ಮ ದೇಶದ ಅತಿ ಚಿಕ್ಕ ತಾಲೂಕಾಗಿ ಅತಿ ಹೆಚ್ಚು ಸ್ವಾತಂತ್ರ್ಯ ಯೋಧರನ್ನು ಕೊಟ್ಟಂಥ ತಾಲೂಕಿದ್ದರೆ ಅದು ಸಿದ್ದಾಪುರ ತಾಲೂಕು ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಸರಿಸುಮಾರು 975 ಜನರ ಹೆಸರು ನಮ್ಮಲ್ಲಿ ದಾಖಲೆಯಲ್ಲಿ ಇದ್ದರೂ ಕೂಡ ಸಿದ್ದಾಪುರದಲ್ಲಿ ನಡೆದಂಥ ಜಂಗಲ ಸತ್ಯಾಗ್ರಹದಲ್ಲಿ ಆ ಕಡೆ ದೊಡ್ಡಮನೆಯಿಂದ, ಈ ಕಡೆ ಮಳವಳ್ಳಿಯಿಂದ, ಈ ಕಡೆ ಕಾನಗೋಡು, ಐಗೋಡು ಈ ಭಾಗದಿಂದ ಹತ್ತಿರ 2500ಕ್ಕೂ ಹೆಚ್ಚು ಜನರು ಸೇರಿದ್ದರು ಅನ್ನೋದು ಕೂಡ ಕರಪತ್ರದಲ್ಲಿ ದಾಖಲೆ ಇದೆ. ಅಂದಮೇಲೆ ಅದು ಸತ್ಯಕ್ಕೆ ಯಾವುದೇ ರೀತಿ ಚ್ಯುತ ಬರೆದಂಥ ವರದಿ. ಯಾಕೆಂದರೆ ಅಂದು ಬ್ರಿಟಿಷರು ಪತ್ರಿಕೆಯನ್ನು ತಂದರೂ ಕೂಡ ಈಗಾಗಲೇ ಕಳವಿಯವರು ಹೇಳಿದಾಗೆ ಆ ಕರಪತ್ರಕ್ಕೆ ಅದಕ್ಕೂ ಎಷ್ಟೋ ಪಟ್ಟು ಗೌರವ ಇರ್ತಿತ್ತಂತೆ. 3 ಕಾಸು ಬೆಲೆ. ಆ 3 ಕಾಸು ಬೆಲೆಯನ್ನು ಕೊಟ್ಟು ಆ ಕರಪತ್ರವನ್ನು ಓದ್ತಿದ್ರು. ಯಾಕೆಂದರೆ ಆ ಕರಪತ್ರದಲ್ಲಿ ಬರುವಂತಹ ಪ್ರತಿಯೊಂದು ವಿಷಯವೂ ಕೂಡ ಅಷ್ಟು 100ಕ್ಕೆ 100ರಷ್ಟು ಸತ್ಯವಾದುದು ಅನ್ನೋ ಭಾವನೆ ಅಂದಿನ ಜನರಲ್ಲಿ ಇತ್ತು. ಅಷ್ಟು ನಿಷ್ಠೆಯಿಂದ ಆ ಕೆಲಸವನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದರು. ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿದ್ದ ಹೋರಾಟಗಾರರು ಅಂಥೇಳಿ ನಾವು ದೊಡ್ಡಮನೆ ನಾಗೇಶ್ ಹೆಡ್ಡವ್ರನ್ನ ಗುರುಸ್ತೇವೆ, ಶಿರಳಗಿ ಸುಬ್ರಾಯ ಭಟ್ರನ್ನು ಗುರುಸ್ತೇವೆ, ಕನ್ನಳ್ಳಿ ಶಿವರಾಮೇಡವ್ರನ್ನ ಗುರುಸ್ತೇವೆ. ಬಹುಶಃ ತಮ್ಮ ಸಂಪೂರ್ಣ ಆಸ್ತಿ, ಮನೆ, ಮಠ ತೊರೆದು ಅವರುಗಳು ಮಾಡಿದಂಥ ಹೋರಾಟಕ್ಕೆ ಇವತ್ತು ಯಾರೂ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಕನ್ನಳ್ಳಿ ಶಿವರಾಮೇಡ್ರ ಮನೆ ಕರ ನಿರಾಕರಣೆಯಲ್ಲಿ ಫಾರ್ಫಿಟ್ ಆದಂಥ ಸಂದರ್ಭದಲ್ಲಿ ಅವರ ಹೆಂಡತಿ ಸೀತಮ್ಮ ಬತ್ಲ ಮನೆಯಲ್ಲಿ ವಾಸ ಮಾಡಿದ್ರಂತೆ. 1 ವರ್ಷದ ಚಿಕ್ಕ ಮಗು ಇದೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ವಿಶೇಷ ಗೊತ್ತಿದೆ, ಆ ಸಂದರ್ಭದಲ್ಲಿ ಊಟಕ್ಕೆ ಸಿಕ್ಕಿದ್ರೆ ಭಾಳ ದೊಡ್ಡ ಶ್ರೀಮಂತರು ಊಟ ಇದ್ದರೆ. ಆ ಸಂದರ್ಭದಲ್ಲಿ ಬತ್ಲ ಮನೆಯಲ್ಲಿ ವಾಸ ಮಾಡಿಕೊಂಡು ಗಂಡನನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಕಳಿಸ್ತಾರೆ. ಈ ರೀತಿ ಉದಾಹರಣೆ ಅನೇಕ ಇದೆ. ಶಿರಳಗಿ ಸುಬ್ರಾಯ ಭಟ್ರಂಥವರು ಅವರು ಕೂಡ ಮನೆ ಮಠ ತೊರೆದು ಹೋರಾಟದಲ್ಲಿ ತೊಡ್ಕೊಳ್ತಾರೆ. ಅವ್ರ ಮೇಲೆ 500 ರೂಪಾಯಿ ಹಿಡಿದು ಕೊಟ್ಟವ್ರಿಗೆ 500 ರೂಪಾಯಿ ಬಹುಮಾನ ಘೋಷಣೆ ಆಗ್ತದೆ, ಬ್ರಿಟಿಷ್ ಸರ್ಕಾರ ಘೋಷಿಸ್ತಿರೋದು. ಆ ಸಂದರ್ಭದಲ್ಲಿ ಅವರು ಒಮ್ಮೆ ಶಿರಳಗಿಯಲ್ಲಿ ನರಸಿಂಹ ದೇವಸ್ಥಾನ ಅಂತಿದೆ, ಆ ದೇವಸ್ಥಾನದಲ್ಲಿ ಆಗ ಆಣೆ ಅನ್ನುವ ಅಧಿಕಾರಿ ಕಟ್ಟು ಹಾಕಿರ್ತಾನೆ. ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇದನ್ನು ಬಿತ್ತಬಾರ್ದು ಅಂತೇಳಿ, ಆದರೆ ಅದನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೊರಡ್ತಾರೆ. ಅಲ್ಲಿ ಹರಿಕತೆ ಮೂಲಕ ಸ್ವಾತಂತ್ರ್ಯ ಹೋರಾಟದ ಪ್ರಚೋದನೆಯನ್ನು ನೀಡ್ತಾರೆ. ಶಿರಳಗಿ ಸುಬ್ರಾಯ ಭಟ್ರ ಆ ಹರಿಕತೆಗೆ ಬರ್ಬೋದು ಅಂಥೇಳಿ ಬ್ರಿಟಿಷ್ ಪೊಲೀಸರು ಮಾರುವೇಷದಲ್ಲಿ ಬಂದು ನಿಂತ್ಕೊಳ್ತಾರಂತೆ. ಪೊಲೀಸರು ಬಂದಿದ್ದಾರೆ ಅಂತೇಳಿ ಅಲ್ಲಿ ಸುಬ್ರಾಯ ಭಟ್ರು ಹರಿಕತೆ ಕೇಳಲಿಕ್ಕೆ ಬಂದಾಗ ಕಿವಿಯಲ್ಲಿ ಒಬ್ಬನು ಹೇಳ್ತಾನೆ. ಇವರು ತಕ್ಷಣ ಚುರುಕಾಗಿ ಅಲ್ಲೇ ಎದುರುಗಡೆ ಹೋಗ್ತಾರಂತೆ. ಬಂದು ಹಿಡ್ಕೊಂಡು ಪೊಲೀಸರು ಹೋದರೆ ಇವರು ಅಲ್ಲೇ ಎದುರುಗಡೆ ಒಂದು ಹೊಳೆ ಟೈಪ್ ಕೆರೆ ಇದೆ, ದೊಡ್ಡ ಕೆರೆ. ಆ ಕೆರೆಗೆ ಹಾರಿಬಿಡ್ತಾನಂತೆ ಸುಬ್ರಾಯ ಭಟ್ರು. ಅಲ್ಲಿ ಕೇದಿಗೆ ಮಟ್ಟಿ ಎಲ್ಲ ಇತ್ತಂತೆ. ಬಂದು ಬ್ರಿಟಿಷ್ ಪೊಲೀಸರು ಗುಂಡು ಹಾರಿಸಿಬಿಡ್ತಾರೆ. ಶಿರಳಗಿ ಸುಬ್ರಾಯ ಭಟ್ರು ಸತ್ತೋದ್ರು ಅಂಥೇಳಿ ಶೋಕಾಚರಣೆ ಆಗ್ತದೆ ಎಲ್ಲ ಕಡೆ. ಇಡೀ ತಾಲೂಕಿನ ಕಡೆ ಎಲ್ಲ ಬದಿಗೆ ಸುದ್ದಿ ಹೋಗ್ತದೆ. ಅವ್ರ ಹೆಣವನ್ನು ಹುಡುಕ್ಸ್ಬೇಕು ಅಂತೇಳಿ ದೋಟೆ ಗೀಟಿ ತೊಗೊಂಡು ಈಜುಗಾರನ ಕರೆಸಿ ಹುಡುಕ್ಸ್ತಾರೆ, ಆದರೆ ಹೆಣ ಸಿಗೋದಿಲ್ಲ. 1 ವಾರದ ನಂತರ ಒಂದು ವ್ಯಕ್ತಿ ಹೇಳ್ತಾನಂತೆ, ಶಿರಳಗಿ ಸುಬ್ರಾಯ ಭಟ್ರು ತಡಗಳಲ್ಲೇ ನಡ್ಕೊಂಡು ಹೋಗಿದ್ದನ್ನು ನಾನು ನೋಡಿದ್ದೇನೆ, ಇಡೀ ಮೈ ತುಂಬ ರಕ್ತ ಬಸೀತಿತ್ತು ಅಂತೇಳಿ. ಆಗ ಅವ್ರು ಬದುಕಿದ್ದಾರೆ ಎನ್ನುವ ಸಮಾಚಾರ ಗೊತ್ತಾಗ್ತದೆ. ಅಂದರೆ ಈ ರೀತಿಯಾಗಿ ತಮ್ಮ ಜೀವದ ಹಂಗನ್ನು ತೊರೆದು ನಮ್ಮ ಹಿರಿಯರು ಯಾವ ಪ್ರಮಾಣದ ಹೋರಾಟ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಅಂತ ಹೇಳಿದೆ ನಾನು. ಬಹುಶಃ ಅದು ಕೂಡ ನಮ್ಮ ದೇಶದ ಒಂದು ದಾಖಲೆ. 208 ಮಹಿಳೆಯರು ನಮ್ಮ ತಾಲೂಕಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದಾರೆ ಅಂದರೆ ಅದೊಂದು ಅತ್ಯಂತ ದಾಖಲೆಯ ಇತಿಹಾಸ. ಬಹುಶಃ ಯಾವ ತಾಲೂಕಿನಲ್ಲಿಯೂ ಕೂಡ ಇಷ್ಟೊಂದು ಮಹಿಳೆಯರು ತೊಡ್ಕೊಂಡಿದ್ದಿಲ್ಲ. ಗಾಂಧೀಜಿಯವರು 21 ದಿವಸ ಉಪವಾಸ ಮಾಡಿ ಭಾಳ ದೊಡ್ಡ ಇದನ್ನು ಮಾಡಿದರು, ಏನು ದಾಖಲೆಯನ್ನು ನಿರ್ಮಿಸಿದರು. ಆದರೆ ತ್ಯಾಗಲಿ ಭುವನೇಶ್ವರಮ್ಮ ಅನ್ನೋ ಮಹಿಳೆ 31 ದಿವಸಗಳ ಕಾಲ ಮಾವಿನಗುಂಡಿ ಹೋರಾಟದಲ್ಲಿ
ಉಪವಾಸವನ್ನು ಮಾಡಿ ಗಾಂಧೀಜಿಯವರ ದಾಖಲೆಯನ್ನು ಮುರಿದಿದ್ದಾರೆ. ಕಲ್ಲಾಳ ಲಕ್ಷ್ಮಮ್ಮ ಅನ್ನುವ ಮಹಿಳೆ 21 ದಿವಸ ಮಾಡಿ ಗಾಂಧೀಜಿಯವರನ್ನು ಸರಿಗಟ್ಟಿದ್ದಾಳೆ ಉಪವಾಸ ಮಾಡಿ. ಈ ಇತಿಹಾಸ ನಮ್ಮ ಸಿದ್ದಾಪುರ ತಾಲೂಕಿಗಿದೆ. ಉಪೇಂದ್ರ ಪೈ ಅವರೇ, ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವಂಥ ಯಾವುದೇ ಕಾರ್ಯ ಯಾವುದೇ ಸರ್ಕಾರ ಈವರೆಗೆ ಮಾಡಿಲ್ಲ. ನೀವು ಶಿರ್ಸಿ ಹೋರಾಟ ಸಮಿತಿಯಲ್ಲಿ ಇದ್ದೀರಿ, ದಯವಿಟ್ಟು ನಮ್ಮ ಸಿದ್ದಾಪುರದಲ್ಲಿ ಈಗಿನ ಜನಾಂಗದವರಿಗೆ ಬಹುಶಃ ಸ್ವಾತಂತ್ರ್ಯ ಹೋರಾಟದಲ್ಲಿ ಗೊತ್ತಿಲ್ಲ. ಜಿ ಎಮ್ ಮೇಡ್ರಂತ ಸ್ವಲ್ಪ 50-60 ದಾಟದವ್ರಿಗೆ ಸ್ವಲ್ಪ ಗೊತ್ತಿದೆ, ಆದರೆ ಕಿರಿಯರಿಗೆ ಯಾವುದೇ ರೀತಿಯ ವಿಷಯ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರಿಗೆ ಅದ್ರ ಕಲ್ಪನೆಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯೋತ್ಸವ ದಿವಸ ಪೇಪರ್ಮೆಂಟ್ ಕೊಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಧ್ವಜಾರೋಹಣ ಮಾಡ್ತಾರೆ, ಜನಗಣಮನ ಹೇಳ್ತಾರೆ, ಇನ್ನುವ ಭಾವನೆ ಮಾತ್ರ ಇದೆ. ಆದರೆ ಅಂದಿನ ಜನ ಹೇಗೆ ಹೋರಾಟ ಮಾಡಿದರು? ನಮ್ಮ ಶಿರಳ್ಗಿ ಪಾರ್ವತಮ್ಮ ಅನ್ನುವ ಮಹಿಳೆ ಇದೆ, ಶಿರಳ್ಗಿ ಸುಬ್ರಹ್ಮಣ್ಯ ಭಟ್ರ ಹೆಂಡತಿ. ಅವಳು 1 ವರ್ಷದ ಮಗುವನ್ನು ಕರೆದುಕೊಂಡು ಜೈಲಿಗೆ ಹೋಗ್ತಾಳೆ. ನಂತರ ಸೀತಾಬಾಯಿ ಮಡ್ಗಾಂವ್ಕರ್ ಅನ್ನುವ ಮಹಿಳೆ ಕೇವಲ ಹಡೆದು 15 ದಿವಸ ಆದಾಗ ಅಲ್ಲಿ ಮುರುಘಾ ಮಠದ ಹತ್ರ ಈ ಇದು ಎಮ್ಮೆ ಕೊಂಡ್ಕೊಂಡಿರ್ತಾನೆ, ಮುರುಘಾ ಮಠದ ಅಯ್ಯ ಅಂತೇಳಿ ಸ್ವಾಮಿಯವರು. ಅವ್ರ ಮನೆ ಎದುರಿಗೆ ಸ್ವಾತಂತ್ರ್ಯ ಹೋರಾಟ ಇದಕ್ಕೆ ಆ ಎಮ್ಮೆನ ಬಿಡಿಸ್ಕೊಳ್ಳಿಕ್ಕೆ ಮಹಿಳೆಯರೆಲ್ಲ ಹೋಗಿ ಹೋರಾಟಕ್ಕೆ ಉಳ್ಕೊಳ್ತಾರೆ. ಅವಳಿಗೆ ತಲೆ ಸುತ್ತ ಬಂದು ಬಿದ್ದು ಬಿಡ್ತಾಳೆ. ಹೋರಾಟ ನಿಲ್ಲಿಸಿ ಅಂದರೂ ಕೇಳೋದಿಲ್ಲ, ಯಾಕೆಂದರೆ ಅವಳ ಅತ್ತೆ ಕೂಡ ಸ್ವಾತಂತ್ರ್ಯ ಇರೋದೆ. 15 ದಿವಸ ಬಾಳಂತಿನ ಅವಳು ಸ್ವಾತಂತ್ರ್ಯ ಹೋರಾಟಕ್ಕೆ ಕಳಿಸ್ಕೊಟ್ಟಿದ್ದಾಳೆ. ಅಂಥ ಒಂದು ದಿಟ್ಟ ತಾಲೂಕು ನಮ್ಮ ತಾಲೂಕು, ಸಿದ್ದಾಪುರ ತಾಲೂಕು. ಬಹುಶಃ ಇಂಥ ಕಥೆಯನ್ನು ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ನೀವೆಲ್ಲರೂ ಕೂಡ ನಾಟಕವನ್ನು ನೋಡುವ ಒಂದು ಕುತೂಹಲದಲ್ಲಿ ಇದ್ದೀರಿ ಅಂತ ಹೇಳಿ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಒಂದೆರಡು ವಿಚಾರವನ್ನು ಹೇಳ್ತೇನೆ. ಯಾಕೆಂದರೆ ಸಿದ್ದಾಪುರದಲ್ಲಿ ಈಗ ವರಕವಿ ತಿಪ್ಪಯ್ಯ ಮಾಸ್ತರ್ ಅಂತೇಳಿ ಆಗೋಗಿದ್ದಾರೆ. ತಿಪ್ಪಯ್ಯ ಮಾಸ್ತರು ಅಂತ ಹೇಳಿದ್ರೆ ಅವರು ಆಗಿನ ಕಾಲದಲ್ಲಿ ಹಿಂದಿ ರಾಷ್ಟ್ರಭಾಷಾನ ಏನೋ ಕಲ್ತ್ಕೊಂಡು ಕನ್ನಡ ಶಾಲೆ ಮಾಸ್ಟರ್ ಆದವರು. ಆಗಿನ ಕಾಲದಲ್ಲಿ ಲಾವಣಿ ಗೀಗಿ ಪದ ಅನೇಕ ಧಾರ್ಮಿಕ ಗೀತೆಗಳನ್ನು ಬರೆಯುವ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾರೆ. ನಂತರ ಅವ್ರ ಕಣ್ಣನ್ನು ಕಳೆದುಕೊಂಡ್ರು ಕೂಡ ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಹಾಯ ಕರೆದುಕೊಂಡು ದೊಡ್ಡ ಮನೆ ಭಾಗಕ್ಕೋ ಅಥವಾ ಎಲ್ಲ ನಮ್ಮ ತಾಲೂಕಿನ ನಾನಾ ಭಾಗಗಳಿಗೆ ಅವರು ಸಂಚಾರ ಮಾಡಿದ್ದಾರೆ ಕಾಲ್ನಡಿಗೆಯಲ್ಲಿ. ಬಸ್ ಇಲ್ಲ, ಊಟ ಸಿಗ್ತದೋ ಇಲ್ಲ ಗೊತ್ತಿಲ್ಲ. ಆ ಕುರುಡ ತಿಪ್ಪಯ್ಯ ಮಾಸ್ಟ್ರು ಹೋಗಿ ಅವರು ಚತುರ್ಭಾಷಾ ಪ್ರವೀಣರು, ಮರಾಠಿ, ಹಿಂದಿ, ಸಂಸ್ಕೃತ, ಕನ್ನಡ 4 ಭಾಷೆಯಲ್ಲಿ ಅವರು ಪರಿಣತರು. ಸಾಕಷ್ಟು ಅಂದಿನ ಕಾಲದಲ್ಲೇ 5-6 ಗ್ರಂಥಗಳನ್ನು ಬರೆದಿದ್ದಾರೆ. ಅಂತಹ ವ್ಯಕ್ತಿಗಳು ನಮ್ಮ ದೇಶಕ್ಕಾಗಿ ಎಷ್ಟೊಂದು ತ್ಯಾಗ ಮಾಡಿದರು, ಉಪವಾಸ ಇದ್ದುಕೊಂಡು ಎಲ್ಲೆಲ್ಲೋ ತಿರುಗಾಡಿದರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿದರು. ಇನ್ನು ಸಿದ್ದಾಪುರಕ್ಕೆ ಸರ್ದಾರ್ ವೆಂಕಟರಾಮಯ್ಯ ಅಂತೇಳಿ ಬರ್ತಾರೆ. ಅವ್ರು ಬಂದ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತದೆ. ಈಗ ಕಳವೆಯವರು ಹೇಳಿದರು 1920-21ರಲ್ಲಿ ಹಬೀಬುಲ್ಲಾ ಖಾನ್ ಅಂತ ಬರ್ತಾರೆ. ಅವರು ಜಲಿಯನ್ ವಾಲಾಬಾಗ್ ದುರಂತದಲ್ಲಿ ಗುಂಡು ತಾಗಿಸ್ಕೊಂಡವರು, ಅವ್ರ ಕೈ ಗುಂಡು ತಾಗಿರ್ತದೆ. ಅವರು ಬಂದು ವೀರಾವೇಶದ ಭಾಷಣ ಮಾಡಿದ ನಂತರ ಈ ಚೌಡಾ ನಾಯಕರ್ ಅಂತವರು ಸ್ವಾತಂತ್ರ್ಯ ಹೋರಾಟಕ್ಕೆ ತೊಡಗಿಕೊಳ್ಳಿಕ್ಕೆ ಮನಸ್ಸು ಮಾಡ್ತಾರೆ. ಹೀಗೆ ನಮ್ಮ ತಾಲೂಕಿನ ಇತಿಹಾಸ ಸಾಕಷ್ಟು ಪ್ರಭಾವಶಾಲಿಯಾಗಿದೆ. ಈ ಒಂದು ನಾಟಕ ಇಲ್ಲಿ ಬಂದಿದೆ. ಇಲ್ಲಿ ಹನುಮಂತ ಪುರಾಣಿಕರ ಕುಟುಂಬದ್ದು ಅಥವಾ ಚೌಡಾ ನಾಯಕರ ಕುಟುಂಬದ್ದು ಮಾತ್ರ ಇಲ್ಲಿ ಪ್ರಸ್ತುತ ಆಗ್ತಾ ಇದೆ. ಆದರೆ ಇದೇ ರೀತಿಯಾಗಿ 100 ನಾಟಕಗಳನ್ನು ಬರೆಯುವಷ್ಟು ಇತಿಹಾಸ ನಮ್ಮ ತಾಲೂಕಿಗಿದೆ. ಅದರ ಆ ಇತಿಹಾಸವನ್ನು ನಾವು ನೇಪಥ್ಯಕ್ಕೆ ಖಂಡಿತ ಸರಿಸಬಾರ್ದು. ಯಾಕೆಂದರೆ ಗೌರಮ್ಮ ಅನ್ನುವ ಮಹಿಳೆ ಈ ವೆಂಕಟರಾಮಯ್ಯನವರ ಹೆಂಡತಿ ತನ್ನ 17ನೇ ವರ್ಷಕ್ಕೆ ಸಿದ್ದಾಪುರ ತಾಲೂಕಿಗೆ ಸ್ವಾತಂತ್ರ್ಯ ಹೋರಾಟದ ಒಂದು ದೀಪವನ್ನು ಬೆಳಲಿಕ್ಕೆ ಬರ್ತಾಳೆ. ಆ ಸಂದರ್ಭದಲ್ಲಿ ಅವಳಿಗೆ 2 ಜನ ಮಕ್ಕಳು, 17 ವರ್ಷದೊಳಗೆ 2 ಜನ ಮಕ್ಕಳು. ಅವ್ರ ತಂದೆ ಹೇಳ್ತಾರಂತೆ, ತಂದೆ ಮನೆಯಲ್ಲಿ ಬಾಳತಿಯಾಗಿದ್ದವಳು ಅವಳು. ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ತೀನಿ ಹೇಳಿದಾಗ ಹೇಳ್ತಾರಂತೆ ಅವರು, ನೋಡು, ಯಾವುದೇ ಕಾರಣಕ್ಕೆ ನಿನ್ನ ಚಾರಿತ್ರ್ಯಕ್ಕೆ ಕುಂದುಂಟಾದಲ್ಲಿ ನೀನು ನನಗೆ ಇನ್ನು ಜೀವನದಲ್ಲಿ ಮೋರೆ ತೋರಿಸ್ಬಾರ್ದು, ಹಾಗಿದ್ರೆ ಮಾತ್ರ ಹೋಗು ಅಂತ ಹೇಳ್ತಾರಂತೆ. ಅವಳು ಪ್ರತಿಜ್ಞೆ ಮಾಡಿ ಬರ್ತಾಳೆ, ನನ್ನ ಚಾರಿತ್ರ್ಯಕ್ಕೆ ಏನಾದರೂ ಧಕ್ಕೆ ಆದರೆ ಖಂಡಿತವಾಗಿಯೂ ನಾನು ತಂದೆ ಮನೆ ಮೆಟ್ಲು ಹತ್ತೋದಿಲ್ಲ ಅಂಥೇಳಿ. ಇದೇ ಗೌರಮ್ಮ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವಳು 4ನೇ ದಿವಸ ಎಚ್ಚರ ತಪ್ಪಿ ಬೀಳ್ತಾಳೆ. ಆಗ ಸರ್ದಾರ್ ವೆಂಕಟರಾಮಯ್ಯನವರಿಗೆ ಅವ್ರು ಪತ್ರ ತಂದು ಕೊಟ್ಟರೆ, ಊಟ ಹಸಿರು ಬಿಟ್ಟಿರ್ತಾರೆ ಅವರು, ಪತ್ರ ತಂದು ಕೊಟ್ಟರೆ ನೀವು ಊಟ ಮಾಡ್ತೀರಾ ಅಂತ ಕೇಳ್ತಾರೆ ಹೂವಿನ ಮನೆ ನಾಗೇಶ್ ಹೆಗಡೆಯವರು. ನೀವು ತಗೊಬನ್ನಿ ನೋಡೋಣ ಅಂತ ಹೇಳ್ತಾಳೆ. ಗೊತ್ತಿದೆ ಅವ್ರು ಗಂಡ ಪತ್ರ ಕೊಡೋದಿಲ್ಲ ಅಂತೇಳಿ. ಪತ್ರ ಕೊಡ್ತಾರೆ ಅವರು ಸರ್ದಾರ್ ವೆಂಕಟರಾಮಯ್ಯನವರು. ಮುನ್ನಡಿ ಇಡೆ ಸ್ವರ್ಗ, ಹಿನ್ನಡಿ ಇಡೆ ನರಕ. ನಿನ್ನ ಒಂದು ಜೀವ ಹೋಗ್ಬೋದು, ಆದರೆ ದೇಶ ಸೇವೆಯಲ್ಲಿ ನೀನು ಜೀವ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಬಾರ್ದು ಅನ್ನುವ ಒಂದು ಮಾತನ್ನು ಅವ್ರು ಬರೆದು ಕಳಿಸ್ತಾರೆ. ಅಂದರೆ ನೀನು ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನುಗ್ಗು, ಖಂಡಿತವಾಗಿಯೂ ಹಿನ್ನಡಿ ಇಡಬೇಡ,
ಅನ್ನುವ ಸಂದೇಶವನ್ನು ಅವರು ಕೊಡ್ತಾರೆ. ಹೀಗಾಗಿ ಇಂಥ ಅನೇಕ ಉದಾಹರಣೆಗಳು ನಮ್ಮ ತಾಲೂಕಿನಲ್ಲಿ ಇವೆ. ದಯವಿಟ್ಟು ಚಿಕ್ಕ ಮಕ್ಕಳು ಇಂಥ ವಿಷಯಗಳನ್ನು ಅರಿತುಕೊಳ್ಳಿ. ಇವತ್ತು ನಾವು ಕಳಿವೇರಳದಾಗೆ ರಸ್ತೆ ಆಗಿದೆ, ಬೇಕಾದಷ್ಟು ಬಸ್ ಇದೆ, ನಮಗೆ ವೈಫೈ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲದೂ ಇದೆ. ಆದರೆ ಅಂದಿನ ಜನ ಇಷ್ಟೊಂದು ವ್ಯವಸ್ಥೆ ಆಗಲಿಕ್ಕೆ ನಮ್ಮ ದೇಶದಲ್ಲಿ ಎಷ್ಟೊಂದು ಹೋರಾಟ ನಡೆಸಿದ್ರು ಅನ್ನುವುದನ್ನು ಪರಿಕಲ್ಪನೆ ನಮಗೆ ಇರಬೇಕು. ಇವತ್ತು ನಾವು ನೋಡ್ತೇವೆ, ನನಗೆ ಭಾಳ ಬೇಜಾರಾಗ್ತದೆ. ಅಂದಿನ ಜನ ಹುಯಿನಮನೆ ತಿಮ್ಮ ಹೆಗಡೆಯವ್ರು ಅಂತವ್ರು ಹೇಳಿದ್ರು, ಈಗ ಹೊಸಬಯ್ಯ ನಾಯ್ಕ ಅವ್ರ ಮನೆಯೂ ಕೂಡ ಹರಾಜಿನಲ್ಲಿ ತೆಗೆದುಕೊಳ್ತಾನೆ. ಅಲ್ಲಿ ತಿಮ್ಮ ಹೆಗಡ್ರ ಮನೆ ಅಂತ ಹೇಳಿದ್ರೆ ಬಹುಶಃ ಮಸಗುತ್ತಿ ಶಂಕರ ಹೆಗಡ್ರಿಗೆ ಗೊತ್ತಿರಬೇಕು, ಶಂಕರ ಭಟ್ರಿಗೆ. ಒಂದು ಕಾಲದಲ್ಲಿ ಅದು ಪ್ರತಿ ದಿವಸ ರುದ್ರಾನುಷ್ಠಾನ ನಡೆಯುವಂತಹ ಮನೆ ಅದು. ಅಷ್ಟು ದೊಡ್ಡ ಸಂಸ್ಕೃತಿ ಇವರು. ಅವರು ಕಾನೂನು ಪಂಡಿತರು ಆಗಿನ ಕಾಲದಲ್ಲಿ. ವಿವಿಧ ಕೋರ್ಟ್ಗಳ ನ್ಯಾಯಾಧೀಶರು ಅವ್ರ ಹತ್ರ ನ್ಯಾಯ ಕೇಳ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ರಂತೆ, ಇದು ಹೀಗೆ ತೀರ್ಪು ಕೊಟ್ಟರೆ ಸರಿಯೋ ಅಂಥೇಳಿ. ಅಷ್ಟೊಂದು ಬುದ್ಧಿವಂತ ಜನ ಇದ್ದರು. ಅವ್ರ ಮನೆಯಲ್ಲಿ ಅಂಥ ಧಾರ್ಮಿಕ ಕೆಲಸ ನಡೆಯುವ ಸ್ಥಳದಲ್ಲಿ ಈ ಹೊಸಬೈ ನಾಯಕ ಆ ಮನೆಯನ್ನು ಖರೀದಿ ಮಾಡಿ ಅಲ್ಲಿ ಮೋಜು, ಸರಾಯಿ, ಏನೋ ಹೆಂಗಸರ ಸಂಘ ಈ ರೀತಿಯ ಕೆಲಸವನ್ನು ಮಾಡ್ತಾನೆ. ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು. ಅಂದಿನ ಕಾಲದಲ್ಲಿ 50,000 ರೂಪಾಯಿ ಉತ್ಪನ್ನ ಅಂತೆ ಅವ್ರ ಮನೆದು. ಅಂಥ ಮನೆ, ತೋಟ 5 ವರ್ಷ ಅವ್ರಿಗೆ ಬಿಟ್ಟು ಹೋಗ್ತದೆ. ಬೇರೆ ಮನೆ, ಬೇರೆ ಗದ್ದೆ ಗೇಣಿ ಹಿಡಿದು ಅವರು ಜೀವನ ನಡೆಸ್ತಾರೆ. ಇಂಥ ಉದಾಹರಣೆಗಳು ನೂರಾರು ಸಾವಿರಾರು ಇದೆ. ಹೀಗಾಗಿ ನಾವು ಇದನ್ನೆಲ್ಲ ತಿಳಿದುಕೊಳ್ಳೋಣ. ಇಂಥ ಚಿಕ್ಕ ಚಿಕ್ಕ ನಾಟಕಗಳು ಬೆಳಕಿಗೆ ಬಂದಲ್ಲಿ ನಮ್ಮ ಜನರಲ್ಲಿ ಸ್ವಲ್ಪ ಆದರೂ ದೇಶಾಭಿಮಾನ ಬೆಳಿಬೋದು. ಇವತ್ತು ನಾವು ನೋಡ್ತೇವೆ, ರಾಜಕಾರಣಿಗಳು ಅವನು 450 ಕೋಟಿ ಹೊಡೆದ, ಇವನು 1700 ಕೋಟಿ ಹೊಡೆದ ಅಂತ ಹೇಳುವ ಮಾತು ಕೇಳಿಬರ್ತದೆ. ಆದರೆ ಅಂದಿನವರು ಹಾಗೆ ಯಾವುದೇ ತಮಗೆ ಪೆನ್ಷನ್ ಬರ್ತದೆ ಅಂತ ಹೋರಾಡಿಲ್ಲ, ತಮಗೆ ಮುಂದೆ ಒಂದು ದಿವಸ ಸವಲತ್ತು ಸಿಗ್ಬೋದು ಅಂತ ಹೇಳಿ ಹೋರಾಡಲಿಲ್ಲ. ಸಿದ್ದಾಪುರದ ತಿಮ್ಮಪ್ಪ ನಾಯಕ ವೃತ್ತ ಅಂತಿದೆ. ಆ ತಿಮ್ಮಪ್ಪ ನಾಯಕರು ಒಂದಿನ ಕಾಲದಲ್ಲಿ ಅವರು ಕೂಡ ಮೆಟ್ರಿಕ್ಯುಲೇಷನ್ ಪಾಸಾಗಿ ಸಿರ್ಸಿಯ ಮಾರಿಕಾಂಬಾ ಸ್ಕೂಲನ್ನು ಮಾಡಿದವರು ಅವರು. ಆಗಿನ ಕಾಲದಲ್ಲಿ ವರ್ನಾಕ್ಯುಲರ್ ಸ್ಕೂಲ್ ಅಂತ ಅದ್ರ ಹೆಸರು. ಆ ವರ್ನಾಕ್ಯುಲರ್ ಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ. ನಂತರ ಅಲ್ಲಿ ದೇಸಿ ಕೈಗಾರಿಕೆಗೆ ಅವಕಾಶ ಇಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬಿಕೊಳ್ತಾರೆ. ಅವರು ಕೂಡ ತಿಮ್ಮಪ್ಪ ನಾಯಕರು, ನಿಮ್ಮ GSB ಸಮಾಜದವರು. ತಿಮ್ಮಪ್ಪ ನಾಯಕ ವೃತ್ತ ಇತ್ತು, ಇವತ್ತು ವೃತ್ತ ಕಾಣೆ ಆಗಿಬಿಟ್ಟಿದೆ ಸಿದ್ದಾಪುರದಲ್ಲಿ. ಯಾವುದೇ ಕುರುಹು ಇಲ್ಲ. ನಾವು ಅಂಥ ಮಹಾತ್ಮರನ್ನು ಮರ್ತಿದೆ. ಬಾಬು ರಾಜೇಂದ್ರ ಪ್ರಸಾದರ ಆಪ್ತ ಸಹಾಯಕರಾಗಿ 2 ವರ್ಷ ಕೆಲಸ ಮಾಡಿದ್ದಾರೆ ಅವರು. ಬಾಂಬೆ ರಾಜ್ಯಪಾಲರಾಗಿ ಅಂಥೇಳಿ ಶ್ರೀಪ್ರಕಾಶ್ ಅವ್ರ ಮೂಲಕ ರಾಜೇಂದ್ರ ಪ್ರಸಾದರು ಒಂದು ಪತ್ರ ಕಳಿಸ್ತಾರಂತೆ. ಇವರು ಹೇಳ್ತಾರಂತೆ ತಿಮ್ಮಪ್ಪ ನಾಯಕರು, ನಾವು 40 ಜನ ಪ್ರತಿಜ್ಞೆ ಮಾಡಿದ್ದೇವೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವುದೇ ಹುದ್ದೆಯನ್ನು ಭಾರತ ದೇಶದಲ್ಲಿ ನಾವು ಸ್ವೀಕರಿಸೋದಿಲ್ಲ ಅಂತೇಳಿ. ಹೀಗಾಗಿ ನಾನು ಹುದ್ದೆಯನ್ನು ಕೂಡ ನಿರಾಕರಿಸ್ತೇನೆ ಅಂತ ಹೇಳ್ತಾರೆ. ಇವತ್ತು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗ್ಲಿಕ್ಕೆ ಅದು ಎಷ್ಟು ಹೋರಾಟ ಮಾಡ್ತಾರೆ, ಎಷ್ಟು ಜನರ ಕುರ್ಚಿ ಕೆಡಗುತ್ತಾರೆ, ಏನೇನೋ ಮಾಡ್ತಾರೆ. ಇಂಥ ಒಂಥರ ದೇಶವನ್ನೇ ಮಾರಾಟ ಮಾಡುವ ನಾವು ಹತಾಶ ಸ್ಥಿತಿ ನಮ್ಮಲ್ಲಿ ಇವತ್ತು ಕಂಡು ಬರ್ತದೆ. ಹೀಗಾಗಿ ದಯವಿಟ್ಟು ಇಂದಿನ ವಿದ್ಯಾರ್ಥಿಗಳು ದಯವಿಟ್ಟು ನೀವು ನಮ್ಮ ದೇಶಾಭಿಮಾನವನ್ನು ಬೆಳೆಸ್ಕೊಳ್ಳಿ. ಬಹುಶಃ ನಮ್ಮ ದೇಶಕ್ಕೆ ಇದೊಂದು ಸುವರ್ಣ ಯುಗ, ಈಗ ಪ್ರಸ್ತುತ ನಡೀತಿರುವಂಥ ಯುಗ. ನಾನು ಯಾವುದೇ ಪಕ್ಷದ ಹಿನ್ನೆಲೆಯಲ್ಲಿ ಹೇಳ್ತಾ ಇಲ್ಲ. ನರೇಂದ್ರ ಮೋದಿಯವರಂಥ ಪ್ರಧಾನಿಯವರು ನಮಗೆ ದೊರೆತಿದ್ದಾರೆ. ದೇಶದ ಒಂದು ಬಾವುಟವನ್ನು ಪ್ರಪಂಚದಾದ್ಯಂತ ಒಂದು ಬೆಳಗಿಸುವಲ್ಲಿ ಮಹತ್ತರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಹಿಂದಿನ ಪ್ರಧಾನಿಗಳೆಲ್ಲ ಯಾವುದೇ ಶೃಂಗಸಭೆಗೆ ಹೋದ್ರೆ ಒಂದು ಮೂಲೆಯಲ್ಲಿ ಕುಳಿತುಕೊಳ್ತಿದ್ರು, ಇಲ್ಲ ನಿಂತ್ಕೊಳ್ತಿದ್ರು. ಇವತ್ತು ಹಾಗಲ್ಲ, ಸೆಂಟ್ರ್ ಪ್ಲೇಸ್ನಲ್ಲಿ ನಮ್ಮ ಮೋದಿಯವರು ಕುಳಿತುಕೊಳ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಗೌರವ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ತಾವೆಲ್ಲರೂ ಅರಿತುಕೊಳ್ಬೇಕು. ಈ ಒಂದು ಸುವರ್ಣಯುಗದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶಕ್ಕಾಗಿ ನಮ್ಮದೇ ಆದ ಅಳಿವಿನ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ, ಬಹುಶಃ ಗಣಪತಿ ಈಗಾಗಲೇ ಅಲ್ಲಿಂದನೇ ವಾರ್ನಿಂಗ್ ಮಾಡ್ತಾ ಇದ್ದಾರೆ, ನನಗೆ ನಾಟಕಕ್ಕೆ ಗೊತ್ತಾಗ್ತದೆ ಅಂತೇಳಿ. ಗಣಪತಿ ಹೆಗಡೆ ಭಾಳ ದೊಡ್ಡ ಸಾಹಸವನ್ನು ಮಾಡ್ತಾ ಇದ್ದಾನೆ. ಹುಲಿಮನೆ ಗಣಪತಿ ಹೆಗಡೆ ನಾಟಕದ ನಿರ್ದೇಶಕರು. ಅವ್ರ ತಂದೆ ಇವತ್ತು ಡೆತ್ ಬೆಡ್ನಲ್ಲೇ ಇದ್ದಾರೆ. ಪ್ರತಿ ವಾರದಲ್ಲಿ 2 ದಿವಸ ಡಯಾಲಿಸಿಸ್ ಆಗಬೇಕು ಅಂತ ಕೊನೆಯ ಸ್ಥಿತಿಯಲ್ಲಿ ಇದ್ದಾರೆ. ಆದರೂ ಕೂಡ ರಂಗಭೂಮಿಯ ಒಂದು ಆಸಕ್ತಿಯಿಂದ ಅವರು ಕೆಲಸವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ರಂಗಸೌಗಂಧ ತಂಡವು ಕೂಡ ಯಶಸ್ಸನ್ನು ಹೊಂದಲಿ. ಈ ಒಂದು ಸಂಸ್ಥೆಯಲ್ಲಿ ಈ ನಾಟಕವನ್ನು ಮಾಡಿಸುವ ಮೂಲಕ ನಮ್ಮ ದೇಶದ ಹೋರಾಟಗಾರರ ಪರಿಚಯವನ್ನು ಇಲ್ಲಿ ಮಾಡಿಸ್ತಾ ಇದೆ. ಅದು ಅತ್ಯಂತ ಸ್ತುತ್ಯಾರ್ಹ ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಅವಕಾಶಕ್ಕಾಗಿ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಮಾತಿಗೆ ಪೂರ್ಣ ವಿರಾಮ ಹಾಕ್ತೇನೆ. ನಮಸ್ಕಾರ. ಬಾಳೇಸರ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಇವತ್ತಿನ ಬಹುಶಃ ಕ್ರಾಂತಿಯ ಕಿಡಿ ಈ ಒಂದು ನಾಟಕವನ್ನು ನಾವು ನೋಡ್ಲಿಕ್ಕೆ ತಾವೆಲ್ಲ ಆತುರಾಗಿ ಕಾದ್ಕೊತಿದ್ರಿ.
ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಿ ಎನ್ ಹೆಗಡೆಯವರೇ, ನಾವು ಶಿವಾನಂದ ಕಳವೆಯವರನ್ನು ಶಿವಣ್ಣ ಅಂತ ಕರಿತೀವಿ. ಯಾಕಂತ ಕೇಳಿದ್ರೆ ಅದು ಒಂದು ವಿಷಯ ಆಧಾರಿತ ವಸ್ತು ಭಂಡಾರ. ಹಾಗಾಗಿ ಶಿವಾನಂದ ಕಳವೆಯವರ ಹತ್ರ ಇರತಕ್ಕಂಥ ವಿಷಯಗಳು ಮತ್ತು ಅವರು ಒಂದು ಸಾಹಿತಿಯಾಗಿ ಅವರು ನೀಡಿದಂಥ ಕೊಡುಗೆ ಇವತ್ತು ಪರಿಸರದ ಇರ್ಬೋದು, ಧಾರ್ಮಿಕವಿರ್ಬೋದು, ಈ ದೇಶದ ಆಗು ಹೋಗುಗಳ ಬಗ್ಗೆ ಸತ್ಯಾಸತ್ಯತೆಗಳಿರ್ಬೋದು, ಅನೇಕ ಮೂಲ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದರು. ನನಗೆಲ್ಲ ಹೇಳಿದರು, ಒಂದು ಸಂಗ್ರಹಾಲಯವನ್ನು ಮಾಡಬೇಕು, ಮ್ಯೂಸಿಯಂ ಮಾಡಬೇಕು, ನಾವು ಹಳೆಯ ವಸ್ತು ತನ್ನ ಹತ್ರ ಭಾಳ ಇದೆ ಅಂಥೇಳಿ. ಹಾಗೆಯೇ ನಮ್ಮ ನಾಗರಾಜ್ ಭಟ್ರು ಪತ್ರಕರ್ತರಾಗಿ ಇವತ್ತು ಬಹುಶಃ ಇವತ್ತಿನ ಈ ವೇದಿಕೆಯಲ್ಲಿ ನಮ್ಮ ಈ ಶಿಕ್ಷಣ ಸಂಸ್ಥೆಯ ಮುಖ್ಯಾಧ್ಯಾಪಕರು ಉಪಸ್ಥಿತರು, ಜಿ ಎಮ್ ಹೆಗಡರು, ಹಿರಿಯರದಾಗಿರ್ತಕ್ಕಂಥ ನಾವು ಭಾಳ ವರ್ಷ ನೋಡಿರ್ತಕ್ಕಂಥ ಶಂಕರ್ ಭಟ್ರು, ಆರ್ ಎಸ್ ಹೆಗಡರುವುದೆಲ್ಲ, ಎಸ್ ಸಿ ಹೆಗಡೆಲ್ಲ ತಾವು ಭಾಳ ವಿಚಾರವಾದಿಗಳು, ಅನುಭವಿವಾದಿಗಳು, ಸಾಧನೆ ಮಾಡ್ತಕ್ಕಂಥ ಸಾಧಕರು ಇವತ್ತು ಎಲ್ಲ ಇವತ್ತಿನ ಈ ವೇದಿಕೆ ಮತ್ತು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೇವೆ. ಈಗಲೂ ಸ್ವತಂತ್ರ ಹೋರಾಟದ ಬಗ್ಗೆ ಅರ್ಥಪೂರ್ಣವಾಗಿರತಕ್ಕಂಥ ಏನು ಕ್ರಾಂತಿಯ ಗಿಡಿ ಈ ಒಂದು ನಾಟಕ ರೂಪವನ್ನು ನಾವೀಗ ನೋಡ್ತೇವೆ. ಆದರೆ ಸ್ವತಂತ್ರಕ್ಕಾಗಿ, ಆ ಸ್ವಾತಂತ್ರ್ಯವನ್ನು ನಾವು ಪಡೀಲಿಕ್ಕಾಗಿ ತ್ಯಾಗ ಮಾಡಿದಂಥ ಅನೇಕ ಸನ್ನಿವೇಶಗಳು ನಿಜವಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ನಮ್ಮನ್ನೆಲ್ಲ ಇವತ್ತು ಒಂದುಗೂಡಿಸಿ ಭವ್ಯ ಭಾರತದ ನಿರ್ಮಾಣಕ್ಕೆ ಏನು ಹೊರಟಂಥ ಸನ್ನಿವೇಶ ಮತ್ತು ಅನೇಕ ತ್ಯಾಗ, ಇದು ನಾವು ಮೆಚ್ಚಲೇಬೇಕು, ಅವರನ್ನು ನಾವು ಗೌರವಿಸಬೇಕು. ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆದರೆ ಸ್ವತಂತ್ರ ಹೋರಾಟದ ಪೂರ್ವದಲ್ಲಿ ಏನು ವಿಚಾರ, ಏನು ಹೋರಾಟದ ರೂಪುರೇಷೆಗಳಿದ್ವೋ, ಸ್ವತಂತ್ರ ಸಿಕ್ತು ಅಂದ ತಕ್ಷಣ ಅದು ಬಹುಶಃ ಆ ಹೋರಾಟಕ್ಕೆ ಇರತಕ್ಕಂಥ ಏನು ಮೌಲ್ಯ ಇತ್ತಲ್ಲ, ಅದರಲ್ಲಿ ಬಹಳ ದೊಡ್ಡ ಭಾಗ ಕಳ್ಕೊಂಡ್ಬಿಡ್ತು. ಆವತ್ತೇ ದೇಶ ವಿಭಜನೆಯಾಯಿತು, ಸ್ವಾರ್ಥಿಗಳ ಕೈಯಲ್ಲಿ ದೇಶ ಸಿಕ್ತು. ಕಳೆದ 40-50 ವರ್ಷಗಳಿಂದ ಇವತ್ತಿಗೂ ದೇಶ ಎದ್ದು ನಿಲ್ಲಲಿಕ್ಕೆ ಇನ್ನೂ ಸಾಮರ್ಥ್ಯವನ್ನು ಹೊಂದದೇ ಇರತಕ್ಕಂಥ ದೇಶ ಆಯಿತು ಅನ್ನೋದನ್ನು ತಮಗೆಲ್ಲ ವಾಸ್ತವಿಕ ಗೊತ್ತಿದೆ. ನಾವು ಒಂದು ಮಾತಲ್ಲಿ ಹೇಳ್ತೇವೆ, ಸ್ವತಂತ್ರ ಸಿಕ್ತು, ಬ್ರಿಟಿಷರು ಹೋದರು ಅಂಥೇಳಿ. ಬ್ರಿಟಿಷರು ಪೂರ ಹೋಗಲಿಲ್ಲ. ವಿಭಜನೆ ಆದಾಗ ಹೋಗಬೇಕಾದವ್ರು ಯಾರಿದ್ರು ಅವರೂ ಪೂರ ಹೋಗಲಿಲ್ಲ. ಅವರು ಸ್ವಲ್ಪ ಉಳಿದ್ರು, ಬ್ರಿಟಿಷರು ಉಳಿದ್ರು. ಈ ಬ್ರಿಟಿಷ್ ಉಳಿದ್ರು ನೀವು ಹೆಂಗೆ ಅಂತ ಕೇಳ್ತಾರೆ, ಆ ವಂಶಸ್ಥರು ಉಳಿದಿದ್ದಾರೆ. ಹಿಂದೆ ಅವರು ಆಡಳಿತ ಮಾಡ್ತಾ ಇರ್ತಕ್ಕಂಥ ಏನು ಕೆಲವು ನಮ್ಮಲ್ಲಿ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳಿದ್ದಾವಲ್ಲ, ಇವತ್ತು ಕೂಡ ಆ ಬ್ರಿಟಿಷರ ಸಂತತಿ ಅದನ್ನೇ ಆಚರಣೆ ಮಾಡ್ಕೊಂಡು ಅವರೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಹಂತದಲ್ಲಿರ್ಬೋದು, ನೀವು ಬೊಂಬೈದಲ್ಲಿ ಹೋದಾಗ ನೀವು ಚರ್ಚ್ ಗೇಟ್ ಅಂತಕ್ಕಂಥ ನೀವೆಲ್ಲ ನೋಡ್ತೀರಿ. ಅಲ್ಲಿರತಕ್ಕಂಥ ಪೂರ್ತಿ ಭಾಗ ಇವತ್ತು ಇಂಡಿಯನ್ ಗೇಟಿಗೆ ಎದುರುಗಡೆಗೆಯ ಇರತಕ್ಕಂಥ ಭಾಗ ಚರ್ಚ್ ಗೇಟ್. ಅಲ್ಲಿರತಕ್ಕಂಥ ಬಹುಶಃ ಬೊಂಬೈಲಿರ್ತಕ್ಕಂಥ 75-80% ಏನಿದೆ ಆ ಶಿಕ್ಷಣವನ್ನು ಕಲಿಸ್ತಾ ಇಕ್ಕಂಥ ಪೂರ್ತಿ ಅವರ ಆ ಭಾವಿನಲ್ಲಿ ಇವತ್ತೂ ಇದೆ. ಹಾಗಾಗಿ ಏನಕ್ಕೆ ಅಂದರೆ ಅಲ್ಲಿ ನಮ್ಮ ಶಿಕ್ಷಣಕ್ಕೆ ವಾಸ್ತವಿಕವಾಗಿರ್ತಕ್ಕಂಥ ದೇಶದ ಇತಿಹಾಸದಲ್ಲಿರ್ತಕ್ಕಂಥ ಶಿಕ್ಷಣಗಳಿಗೆ ಇವತ್ತು ರಾಮಾಯಣ ಇರ್ಬೋದು, ಮಹಾಭಾರತಗಳಿರ್ಬೋದು, ಇನ್ನೂ ಪೂರ ನಮ್ಮ ದೇಶದಲ್ಲಿರ್ತಕ್ಕಂಥ 50% ಸಿಟಿಯಲ್ಲಿದ್ದವರಿಗೆ ಗೊತ್ತಿಲ್ಲ ಇವತ್ತಿಗೂ. ಯಾಕಂದರೆ ನಾವು ನಮ್ಮ ಮಕ್ಕಳಿಗೆ ಈಗ ಹೇಳಿದ್ರೆ ಅವರು, ನಾವು ಬದುಕಲಿಕ್ಕೆ ನಾವು ಏನು ಮಾಡಬೇಕಾಗಿತ್ತು, ಈ ದೇಶಕ್ಕೆ ನಮ್ಮ ಸೇವೆ ಏನು ಮಾಡಬೇಕಾಗಿತ್ತು, ಸ್ವತಂತ್ರ ರೂಪದಲ್ಲಿ ನಾವು ಹೋರಾಡಿದ್ವಿ. ಬಹುಶಃ ನನಗೆ ಗೊತ್ತುಂಟು 79-80 ಮೇಲೆ 800-900 ರೂಪಾಯಿ ಕ್ವಿಂಟಲ್ ಅಡಿಕೆ ಇತ್ತು. ಶಂಕರ್ ಭಟ್ರಲ್ರಿ, 800-900 ರೂಪಾಯಿ ಕ್ವಿಂಟಲ್ ಅಡಿಕೆ ಇರಬೇಕಾದ್ರೆ ಅಡಿಕೆಯಲ್ಲಿ ಚಾಲಿ ಸೆಕೆಂಡ್ ಕ್ವಾಲಿಟಿ, ಅದರಲ್ಲಿ ಬೆಳೆ ಕೊಟ್ಟು 3ನೇ ನಂತರ ಕೋಕಾ ಖರೀದಿಲ್ಲಾಗಿತ್ತು. ನಮ್ಮಲ್ಲಿ ಆರಿಸಿ ಎದುರಿಗೆ ಗೊಬ್ಬರ ಗುಂಡಿಯಲ್ಲಿ ಎದುರಿಗೆ ಹಚ್ಚಿಡ್ತಿದ್ರು. ಇದನ್ನು ನಮ್ಮಲ್ಲಿ ಹೇರೂರು ಅಂತ ಪ್ರಾರಂಭ ಆಯಿತು. ಹೇರೂರು 1000 ರೂಪಾಯಿ ಆ ಕೋಕಾ ತೊಗೊಳ್ಳಿ ಶುರು ಮಾಡಿದ್ರು. ಅದರಿಂದ ಪ್ರಾರಂಭವಾಗಿ ಇವತ್ತು ಏನಕ್ಕೆ ಅಂದರೆ ಅವರು ಅದನ್ನು ತೊಗೊಂಡು ಹೋಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದರು. ನಮ್ಮಲ್ಲಿ ಆ ಟೆಕ್ನಾಲಜಿ ಮತ್ತು ಇದಕ್ಕೆ
ನಮಗೆ ಅವಕಾಶ ಸಿಗಲಿಲ್ಲ. ಹಾಗೇನು ಕೇಳಿದ್ರೆ ನಾವು ಅಡಿಕೆ ಬೆಳೆಸಿದ್ವಿ. ಇನ್ನೊಂದು ಮಾತು ಹೇಳಿದೆವು, ತೆರಿಗೆ ತುಂಬಲಿಕ್ಕಾಗದೆ ಕೊನೆ ಕೊಯ್ತಿದ್ರು ಅಂತೇಳಿ. ಆ ಕೊನೆ ಕೊಯ್ತಕ್ಕಂಥದ್ದು ಮುಂದೆ ರನ್ನಿಂಗ್ನಲ್ಲಿ ಇತ್ತದು. ಈಗ ಒಂದು 15-20 ವರ್ಷ ಈ ಕಡೆಗೆ ಸ್ವಲ್ಪ ನಿಲ್ತು. ಅಂದರೆ ಕೆಲವು ಜನಪ್ರತಿನಿಧಿಗಳು ಬಂದವರು ಗಟ್ಟಿ ನಿರ್ಧಾರ ತಗೊಂಡಕ್ಕೆ ಅಲ್ಲಿಗೆ ನಿಲ್ತದು. ಈಗ ಅವರವ್ರ ಮನೆ ಕೊನೆ ಹೆಚ್ಚಾಗಿ ಅವರೇ ಕೊಯ್ತಾ ಇದ್ದಾರೆ. ಇದು ಒಂದು ವಿಭಾಗ. ಹಾಗೆ ನಾನು ಹೇಳ್ತಾರೆ, ಸ್ವತಂತ್ರದಲ್ಲಿ ನೋಡ್ರಿ, ಯಾಕೆ ನಮಗೆ ಸಿಕ್ಕಿದ ನಂತರ ನಾವು ಈ ದೇಶ ಪೂರ್ತಿಯಾಗಿ ಇವತ್ತು ನಾವು ಧರ್ಮದ ಪರವಾಗಿ ನಾವು ಯಾಕೆ ಇವತ್ತು ನಮಗೆ ಪ್ರಚಾರ ಆಗ್ತಾಯಿಲ್ಲ ಕಾರಣ ಅಂದರೆ ಎಲ್ಲ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆ ತೊಗೊಂಡು ಹಾಕಿದ್ದೇವೆ. ಸೆಂಟ್ ಆಂಥೋನಿ, JMJ, ಹೌದಲ್ಲ, ಎಲ್ಲ ಈ ಶಾಲೆಗಳಿಗೆ ನೀವು ಸಿಟಿಯಲ್ಲಿ ಯಾರದೇ ಕೇಳ್ರಿ, ನೀವು ನಮ್ಮ ಸಂಸ್ಥೆಗಳು ಮಾಡ್ತಾ ಇರತಕ್ಕಂಥ ಸನಾತನ ಹಿಂದೂ ಧರ್ಮಗಳು ಸಾಕ್ತಾ ಇರತಕ್ಕಂಥ ಮಠ ಮಾನ್ಯಗಳ ಶಾಲೆಗಳ ದೇವಸ್ಥಾನಗಳಿಗೆ ಇವತ್ತು ಶಿಕ್ಷಣಕ್ಕೆ ಹೋಗತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿಗೂ ಕೊರತೆ ಇದೆ. ಸ್ವರ್ಣಹಳ್ಳಿ ಗುರುಗಳು ಶ್ರೀನಿಕೇತನ ಶಾಲೆಯನ್ನು ಪ್ರಾರಂಭ ಮಾಡಿ ಇಷ್ಟೂರದಲ್ಲಿ ಮಾಡಿ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾನೆ. ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಕೊರತೆ ಇಲ್ಲ. ಹಾಗಾಗಿ ಆವತ್ತು ಹೋರಾಟ ಮಾಡಿದವರಿಗೆ ಸ್ವತಂತ್ರ ಹೋರಾಟಗಾರರು ಅಂತೇಳಿ ಮಾನ್ಯತೆ ಕೊಡೋದ್ರ ಮುಖಾಂತರ ಸ್ವತಂತ್ರ ಸಿಕ್ಕಿದ ನಂತರ ಆ ದಿಕ್ಕನ್ನು ತಪ್ಪಿಸಿ ದೇಶ ವಿಭಜನೆಯನ್ನು ಮಾಡೋದ್ರ ಮುಖಾಂತರ ಸ್ವಾರ್ಥಕ್ಕಾಗಿ ಈ ದೇಶವನ್ನು ತಾವು ಹೇಗೆ ಬೇಕು ಹಾಗೆ ಬಳಸ್ಕೊಳ್ರು. ಇವತ್ತು ನಾವು ನೀವು ಹೇಳಿದಾಗ ಸುವರ್ಣ ಯುಗಕ್ಕೆ ಕಳೆದ 15 ವರ್ಷಗಳು ಈ ಕಡೆ ಬರ್ತಾ ಇದ್ದೇವೆ. ಮೊನ್ನೆ ದಿನಗಳ ಅಂಕೆ ಸಂಖ್ಯೆಗಳೇನು, ನಮ್ಮ ದೇಶದಲ್ಲಿರತಕ್ಕಂಥ ವ್ಯಾವಹಾರಿಕವಾಗಿ ಏನು, ಇದನ್ನೆಲ್ಲ ನೋಡಿ ನಿನಗೇನು, ಮತ್ತು GSTನೂ ಕೂಡ 5% ನಿನ್ನೆ ದಿನಗಳಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಬಿಟ್ಟುಕೊಟ್ಟು, ಯಾಕಂದರೆ ಅಭಿವೃದ್ಧಿಗೆ ದೇಶಕ್ಕೆ ಹಣ ಸಾಕಷ್ಟು ಇದೆ. ಹಾಗಾಗಿ ಏನಕ್ಕೆ ಅಂದರೆ ಮಧ್ಯಮ ವರ್ಗ ಜನತೆಯ ಇವತ್ತು ಬದುಕಿನ ಪ್ರಶ್ನೆ ಮತ್ತು ಅವರು ಮಾಡತಕ್ಕಂಥ ವ್ಯವಹಾರದ ಪ್ರಶ್ನೆಯಾಗಿ GSTಯನ್ನು ಕೂಡ 5% ಬಿಟ್ಟುಕೊಟ್ಟು ಇವತ್ತು ಕೇಂದ್ರ ಸರ್ಕಾರ ನಮ್ಮ ಬದುಕಿಗೆ ಇನ್ನೊಂದು ದಾರಿ ಮಾಡಿಕೊಡ್ತಾ ಇದೆ. ನಾನು ಬಹುಶಃ 80-81ರಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘದ ಮುಖಾಂತರ 9 ಕ್ಲಾಸಲ್ಲಿ ನನ್ನ ಶಿಕ್ಷಣವನ್ನು ಬಿಟ್ಟು ಮುಗಿಸಿ, ಯಾಕಂದರೆ ನಮಗೆಲ್ಲ ಹೋಗ್ಬೇಕಾದ್ರೆ ಒಂದು ಕಾನ್ಸೂರು ಹೋಗ್ಬೇಕು, ನಾವೆಲ್ಲ ಬಾಳೆಸರ ಹೋಗ್ಬೇಕು ಶಾಲೆಯಲ್ಲಿ, ಇಲ್ಲಿ ಸರ್ಕುಳಿಗೆ ಶಿಕ್ಷಣ ಕೊರತೆಯಾಗಿ ಸಿರ್ಸಿಯಿಂದ ಇಲ್ಲಿಂದ ಬಿಟ್ಟು ನಾನು 84ಕ್ಕೆ 85ಕ್ಕೆ ಸಿರ್ಸಿ ಹೋದೆ. ಅಲ್ಲಿ ನಮ್ಮ ಆವತ್ತಿನ ಏನು ದೇಶಾಭಿಮಾನದ ಪಕ್ಷ ಇತ್ತು ಅಲ್ಲಿ ಸೇರಿದೆ. 87-88ರಲ್ಲಿ ಬೇರೆ ಬೇರೆ ಹೋರಾಟ ಕೇಳಿದೆ. 90-91ರಲ್ಲಿ ನಮ್ಮ ಹುಬ್ಬಳ್ಳಿ ಈದ್ಗಾ ಮೈದಾನ ಇರ್ಬೋದು, ಅಯೋಧ್ಯೆ ರಾಮ ಮಂದಿರ ಇರ್ಬೋದು, ಎಲ್ಲೋದ್ರೂ ಹೋದೆ, ಹೋರಾಟ ಮುಂದುವರ್ತಾ ಬಂದೆ. ನಾನು 27, 28, 29ನೇ ವಯಸ್ಸಿನಲ್ಲಿ ಬಹುಶಃ ಸುಮಾರು 29-30ಕ್ಕಿಂತ ಹೆಚ್ಚು ಕೇಸ್ ನನ್ನ ಮೇಲಿದ್ವು. ಆವಾಗ ಏನು ಕೇಳಿದ್ರೆ, ನಾನು ದಾಂಪತ್ಯಕ್ಕೆ ಮದುವೆ ಆಗಬೇಕಂತ ದಿನಗಳು ಬಂದಾಗ 28-29ನೇ ವರ್ಷದಲ್ಲಿ ನನಗೆ ಹೆಣ್ಣು ಕೊಡ್ಲಿಕ್ಕೆ ಭಾಳ ಜನ ಅಂದ್ಬಿಟ್ರು ನಮ್ಮ ಇದರಲ್ಲಿ. ಮಾರೆ ಅವನು ಏನಕ್ಕೆ ಕೇಳ್ತಾನೆ, ಬೆಳಗ್ಗೆ ಅಂದರೆ ಸ್ಟೇಷನ್ನು, ಕೋರ್ಟು, ಪೊಲೀಸು ಇದರಲ್ಲಿ ಹೋರಾಟ ಅಂತಿರ್ತಾನೆ, ಅವನಿಗೆ ಹೆಣ್ಣು ಕೊಟ್ಟು ಏನು ಮಾಡ್ತಾರೆ ಅಂಥೇಳಿ ಬಹುಶಃ ಮದುವೆ ಆಗಲಿಕ್ಕೆ ಹೆಣ್ಣು ಕೊಡಲಿಕ್ಕೂ ಅವನ ದೋಸ್ತರೆಲ್ಲ ಅವರು ಇವರು ಅನಂತಕುಮಾರ್ ಹೆಣ್ಣು ಜೊತೆಗೆ ಎಲ್ಲ ತಿರುಗ್ತಾ ಇರ್ತಾನೆ, ಭಟ್ಕಳ ಪ್ರಕರಣ ಅಂತಾನೆ. ಹಾಗಾಗಿ ವಿಚಾರ ಮಾಡಿರಿ ಅಂಥೇಳಿ 32 ವರ್ಷ ಆದರೂ ನಂಗೆ ಮದುವೆ ಆಗಲಿಕ್ಕೆ ಹೆಣ್ಣು ಕೊಡಲಿಕ್ಕೆ ಯಾರೇ ಒಪ್ಪಲಾಗಿದ್ರು. ಕಡೆ ಒಪ್ಪದವ್ರು ಯಾರಕ್ಕಿದ್ರೆ ನಮ್ಮ ಸಿದ್ದಾಪುರ ತಾಲೂಕಿನವರೇ ಕಾರಣಗಳು. ಯಾಕಂದರೆ ಸ್ವತಂತ್ರ ಹೋರಾಟಗಾರದ ಆ ಧೈರ್ಯ, ಆ ಛಲ ಅವ್ರಿಗಿತ್ತು. ಈ ಹುಡುಗರಿಗೆ ಹೆಂಡಕ್ಕೆ ಕೊಟ್ಟರೆ ಇವು ಮುಂದೆ, ಹೌದಲ್ಲ, ಧೈರ್ಯ ಸಾಹಸದಿಂದ ಇವ ಮುಂದುವರಿತಾನೆ, ಯಶಸ್ವಿ ಆಗ್ತಾನೆ ಧೈರ್ಯದಲ್ಲಿ ಸಿದ್ದಾಪುರ ತಾಲೂಕಿನ ಹೆಣ್ಣು ಕೊಟ್ಟರು. ಹಾಗಾಗಿ ನಾನು ಹೋರಾಟವನ್ನು ನಿಲ್ಲಿಸಲಿಲ್ಲ. ಇಲ್ಲಾಂದರೆ ಬ್ರಹ್ಮಚಾರಿಯಾಗಿ ಶಾಲೆ ಹಾಕ್ಕೊಂಡು, ಹೌದಲ್ಲ, ತಿರುಗುವಂಥ ಪರಿಸ್ಥಿತಿ ಬರ್ತಿತ್ತು. ಯಾಕೆ ಕೇಳಿದ್ರೆ, ಇಲ್ಲ ಬರೀ ಹೋರಾಟದಲ್ಲೇ ಅವ್ರ ಜೀವನ ಮುಗಿದೋಯ್ತು ಅಂತೇಳಿ ಆಗಲಿಲ್ಲ. ಆದರೆ ಏನಕ್ಕೆ ಧೈರ್ಯ ಬಿಡಲಿಲ್ಲ, ಹೋರಾಟ ಬಿಡಲಿಲ್ಲ. ಎಲ್ಲ ಉದ್ಯಮದಲ್ಲಿರ್ಬೋದು, ಇವತ್ತು ನಾವು ಹೋರಾಟದಲ್ಲಿರ್ಬೋದು ಯಶಸ್ವಿ ಆಗಿದ್ದೇವೆ. ಕೆಲವು ಯಶಸ್ವಿಗೆ ನಮ್ಗೆ ಅಡೆತಡೆಗಳಾಗಿದ್ದಾವೆ. ಶಿವಣಿಗೆ ಗೊತ್ತುಂಟು. ಶಿವಣ್ಣವರು ನಮಗೆ ಯಾವತ್ತು ಅವರ ನಮ್ಮ ಸಭೆಗಳು ಇದು ವಿಚಾರಗಳಿತ್ತು. ಆದರೆ ಈಗ ಅವ್ರು ಹೇಳಿದಾಗ ಅವ್ರ ಮನೆ ನೋಡಲಿಲ್ಲ ನಾನು. ಅವ್ರ ಮನೆ ಪಕ್ಕದಲ್ಲಿ ವರ್ಷಕ್ಕೊಂದು 2 ಕಾರ್ಯಕ್ರಮ ಆಗ್ತದೆ. ಅಲ್ಲಿ ತನಕ ನಾವು ಅವರು ಮುಖ್ಯ ಅತಿಥಿಗಳಿಗಾಗಿ ಸೇರ್ತೇವೆ. ಬಿಟ್ಟರೆ ಅವ್ರ ಮನೆಗಿನ್ನೂ ಹೋಗ್ಲಿಕ್ಕಾಗಲ್ಲ, ಬರಬೇಕಾಯ್ತು ಒಂದು ದಿವಸ. ಅಂದರೆ ಕೆಲವು ಈಗಿನ ಮೊಬೈಲ್ ಇವೆಲ್ಲ ವಿಶೇಷ ಅವ್ರು ಆ ಕಾರ್ಡ್ಗಳಲ್ಲಿ ತೋರಿಸಿದಾಗ ನನಗೆ ಒಂದು ಇಂಟ್ರೆಸ್ಟು. ಹೌದು, ಹೀಗಾಗಿ ನೀವು ಇವತ್ತಿನ ಅದ್ಭುತವಾಗಿ ಇವತ್ತು ಏನು ನಾಟಕ ಪ್ರಸಾರ ಕಾರ್ಯಕ್ರಮ ಇಟ್ಟಿದ್ದೀವಿ ನೀವು, ಇದರಲ್ಲಿ ಮಹತ್ವವಾಗಿ ಇವತ್ತು ಏನು ವೇದಿಕೆಯಲ್ಲಿ ನಮ್ಮ ನಾಗರಾಜ ಭಟ್ರು,
ಶಿವಾನಂದ ಇವರನ್ನು ನೀವು ಏನು ವೇದಿಕೆ ಕರೆದಿಲ್ಲ, ಇದು ಅದ್ಭುತವಾದಂಥ ಒಂದು ವಿಚಾರವನ್ನು ಮಾಡ್ತಕ್ಕಂಥ ಮತ್ತು ವಿಷಯವನ್ನು ತಿಳ್ಕೊಳ್ತಕ್ಕಂಥ ಇದು ವೇದಿಕೆಯಾಗಿದೆ. ಹಾಗಾಗಿ ಜೆ ಎಮ್ ಹೆಗ್ಡೆ ಬಹುಶಃ ಕಾಡು ತಿರ್ಸಿ 7:30 ನಾಟಕ ಪ್ರಾರಂಭ ಮಾಡಬೇಕು, ಉಪೇಂದ್ರ ಭಾಯಿ ಮಾತಾಡ್ತಿದ್ದಾರೆ ಅಂತೇಳಿ. ಆದರೂ ಕೂಡ ನಮ್ಮ ಊರಲ್ಲಿದ್ದಾಗ ನಾವು ಇಲ್ಲಿಂದ ಬೇರೆ ಕಡೆ ಹೋದಾಗ ನಮ್ಗೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದು ಪಡ್ಕೊಂಡಿದ್ದು ಹೌದಲ್ಲ, ಇವೆ ಈ ಅನುಭವಗಳೇನಕ್ಕೆ ನಿಮ್ಮ ಎದುರಿಗೆ ಹೇಳಿದ್ರೆ ಇವು ಮಾರಿ ಸಿರಿಸಲಿದ್ದಾನೆ ಹೋರಾಟ ಮಾಡ್ತಾನಂತೆ ಹೌದಲ್ಲ, ಏನು ಇದು ಅಂತ ಗೊತ್ತಾಗಬೇಕು, ನಿಮ್ಗೊಂದು ಸ್ವಲ್ಪ ಅರ್ಥ ಆಗಬೇಕು, ನಮಗೂ ಸ್ವಲ್ಪ ನಾವೇನು ಮಾಡ್ತೇವೆ ಅಂತ ಹೇಳೋದನ್ನು ನಿಮ್ಮ ಮುಂದೆ ವಿಚಾರ ಇರಬೇಕು. ಬಹುಶಃ ನಮ್ಮ ಶಿರಸಿ ಜಿಲ್ಲೆ ಆಗ್ತಿತ್ತು, ಆದ ಹಾಗೆ ಅದು ಏನಕ್ಕೆ ಅಂದರೆ ಆವತ್ತಿನ ವೇದಿಕೆಯಲ್ಲಿ ನಮ್ಮ ಬೊಮ್ಮಾಯಿಯವರು ಸಿರಿಸಿಯಲ್ಲಿ ಕಾರ್ಯಕ್ರಮ ಬಂದು ನಾವು ಬೆಳಗಾವಿ ಹೋರಾಟಕ್ಕೆ ಕೂತ್ಕೊಂಡಾಗ ಸ್ಟ್ರೈಕಿಗೆ ಕುಂತಾಗ ಇಲ್ಲ ಸಿರಿಸಿಗೆ ಬಂದು ಘೋಷಣೆ ಮಾಡ್ತೇವೆ ಅಂಥೇಳಿ ಮಾನ್ಯ ಆವತ್ತಿನ ನಮ್ಮ ಶಾಸಕರಿದ್ದರು ಕಾಗೆಯವರು ಎದುರುಗಡೆಗೆ ನಮ್ಮ ಮಾತು ಕೊಟ್ಟು ಸಿರಿಸಿ ಕಾರ್ಯಕ್ರಮಕ್ಕೆ ಬಂದು ಏನು ಈಗಿನ ತಾಸು 2 ತಾಸಲ್ಲಿ ಘೋಷಣೆ ಆಗ್ತಂತೇಳಿ ನಾವು ವಿಚಾರದಲ್ಲಿದ್ವಿ. ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ಹೇಳಿದ್ರಂತೆ ಮುಂದೆ ಚುನಾವಣೆ ಬಂದಿದ್ದಕ್ಕೆ ಈಗ ನೀವು ಜಿಲ್ಲೆ ಮಾಡ್ರೆ ನನ್ನ ಕ್ಷೇತ್ರದಲ್ಲಿ ಜಿಲ್ಲೆ ಆಗ್ಬೇಕಂತ ಹೊರಟಿದ್ದಾನೆ, ಹಂಗೆ ನನ್ನ ಗೆಲುವಿಗೆ ತೊಂದರೆ ಆಗ್ತದೆ, ಇದು ಪೆಂಡಿಂಗ್ ಇಡ್ರಿ, ಇಲೆಕ್ಷನ್ ಮುಗಿದ ಮೇಲೆ ಜಿಲ್ಲೆ ಮಾಡುವ ಅಂದರು. ಅಲ್ಲಿಗೆ ನಮ್ಮ ಜಿಲ್ಲೆ ಹೋರಾಟ ನಿಲ್ಲಿಲ್ಲ, ಆದರೆ ಜಿಲ್ಲೆ ಘೋಷಣೆ ನಿಲ್ತು. ಹಾಗಾಗಿ ಮುಂದೆ ದಿನ ಜಿಲ್ಲೆ ಆಗೇ ಆಗ್ತದೆ, ಮಾಡುವ ಯಾವ ಕಾಯಕ್ಕೂ ಪ್ರಯತ್ನ ನಿಲ್ಲಿಸೋದಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ನೀವು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದೀರಿ. ನನ್ನ ಮುಂದೆ 2 ಹೋರಾಟದಲ್ಲಿ ಸಿ ಎನ್ ಹೆಗ್ಡೆ ಕೂಡ ಬಂದಿರು, ಜೆ ಎಮ್ ಹೆಗ್ಡೆ ಕೂಡ ಬಂದಿದ್ದರು ನಾನು ಕರೆದಾಗ. ಹಾಗಾಗಿ ಹೋರಾಟ ಮುಂದುವರಿತದೆ, ಜಿಲ್ಲೆ ಆಗ್ತದೆ. ಇದು ನನ್ನ ಪ್ರಯತ್ನ ಅಂತೇಳಲ್ಲ, ನಿಮ್ಮ ಪ್ರಯತ್ನ. ನಿಮ್ಮ ಊರಿಂದ ಒಬ್ಬ ಸಣ್ಣ ಹುಡುಗ ಊರಿಗೆ ಸಿಟಿ ಅಂತ ಹೋಗಿ ಹೋರಾಟ ಮಾಡಿ ಆ ಜಿಲ್ಲೆ ಮಾಡಿದನಂದರೆ ಆ ಶ್ರೇಯಸ್ಸು ನಿಮಗೂ ಕೂಡ ಸೇರ್ತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹುಶಃ ಕ್ರಾಂತಿಯ ಕಿಡಿ ಮುಂದೆ ನಾವೇನಕ್ಕೆ ಅಂದರೆ ಕಿಡಿಯನ್ನು ಹಚ್ಚಿ ಕ್ರಾಂತಿಯನ್ನು ಎಬ್ಬಿಸ್ಬೇಕು ಅಂದಾಗ ಮಾತ್ರ ಆ ಸ್ವಾತಂತ್ರ್ಯ ಹೋರಾಟದ ಇನ್ನೊಂದು ರೂಪಕವಾಗಿ ಹೋರಾಟ ಆಗ್ತದೆ, ಪ್ರಾರಂಭ ಮಾಡ್ಬೇಕು. ಯಾಕಂದ್ರೆ ಕೇಳಿದ್ರೆ ನಮ್ಮಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಯಾವುದೇ ಹೋರಾಟದ ಸಂಖ್ಯೆಗಳು ಕಡಿಮೆ ಆಗ್ತದೆ. ಇವತ್ತು ಮತ್ತು ನಾಳೆ 5 ಮತ್ತು 6 2 ತಾರೀಕು, ಇವತ್ತು ಮತ್ತು ನಾಳೆ 2 ಕಾರ್ಯಕ್ರಮ, 2 ದಿನ ಕಾರ್ಯಕ್ರಮ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ. ಟಿ ವಿಯಲ್ಲಿ ನೋಡ್ರಿ, ಇಲ್ಲಾಂದರೆ ನಿಮ್ಮ ಯಾರು ಇದ್ದಾರಲ್ಲ ಜನರಿಗೆ ಕೇಳ್ರಿ, ಏನು ನಡೀತಾ ಉಂಟು ಕೇಳ್ರಿ. ಬೆಳೆ ಟೊಪ್ಪಿ ಬೆಳೆ ಹಾಕಿ ಏನು ಕಾರ್ಯಕ್ರಮ ಅಂದರೆ ರಾಕ್ಷಸರ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ರಾಕ್ಷಸರಿಗೆ ಸಂಹಾರ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡಿ ಸಂಘಟಕರಾಗಬೇಕು. ಯಾಕಂದರೆ ಮೊನ್ನೆ ದಿನ ಮತ್ತೆ 136 ಜಾತಿ ಹುಡುಕಿದಾರಂತೆ, ಮತ್ತು 136 ಜಾತಿ ಸಿಕ್ಕದಂತೆ. ಯಾವುದು ಅದರ ಉಪಜಾತಿಗಳಂತೇಳಿ. ಅಂದರೆ ಏನಾಗಿದೆ ಕೇಳಿದ್ರೆ ಇವತ್ತು ಕರ್ನಾಟಕದ ಜನಸಂಖ್ಯೆ 7.5 ಕೋಟಿ ಶಿವಣ್ಣ, ಹಿಂದೂಗಳ ಜನಸಂಖ್ಯೆ ಎಷ್ಟು ಇಲ್ಲ. ಒಕ್ಕಲಿಗರು 80,000, ಲಿಂಗಾಯತರು 90,000, ಬ್ರಾಹ್ಮಣರು 70,000. ಅಂದರೆ ಹಿಂಗೆ ಡಿವೈಡ್ ಮಾಡಿದರೆ ಬಿಟ್ಟರೆ ಅವರ ಸಂಖ್ಯೆಗಳನ್ನು ಮತ್ತೆ ನೇರವಾಗಿ ಕೊಟ್ಟಿದ್ದಾರೆ. ಮುಸ್ಲಿಮರ ಸಂಖ್ಯೆ 1,20,00,000, ಹಿಂದೂಗಳ ಸಂಖ್ಯೆ ಇಲ್ಲ. ಈ ರೀತಿಯ ಭಾವನೆಗಳು ಬಂದಾಗ ಬಹುಶಃ ಇನ್ನೊಮ್ಮೆ ಈ ಸ್ವತಂತ್ರ ಹೋರಾಟಕ್ಕಿಂತ ದೊಡ್ಡ ಹೋರಾಟ ಮಾಡತಕ್ಕಂಥ ಸಂದರ್ಭ ಬಂದಿದೆ. ಅದಕ್ಕೆ ಹೇಳಿದ್ದಾರೆ ನಿಮಗೆ ಕಿಡಿ ಹಚ್ಚಿ ಕ್ರಾಂತಿಯನ್ನು ಮಾಡತಕ್ಕಂಥ ದಿನ ಬಂದಿದೆ. ಹಾಗಾಗಿ ನಾವೆಲ್ಲ ಕೂಡ ಒಮ್ಮನಸ್ಸಿಂದ ಈ ಭವ್ಯ ಭಾರತ, ಈ ದೇಶವನ್ನು ನಾವು ಕಟ್ಟತಕ್ಕಂಥದ್ದು. ಇವತ್ತು ಹೇಳೋದು ಸ್ವರ್ಣ ಯುಗದಲ್ಲಿ ನಾವು ಇದ್ದೇವೆ, ಇಂತಹ ಸ್ವರ್ಣ ಯುಗ ಮುಂದುವರಿಲಿ ಅಂತೇಳಿ ಮಾತಾಡ್ತಾ ಬಹುಶಃ ಅವಕಾಶಕ್ಕಾಗಿ ನಮ್ಮ ಜೆ ಎಮ್ ಹೆಗ್ಡೆ ನಮ್ಮ ಇವತ್ತೇನು ಇದರಲ್ಲಿ ಪಾತ್ರಧಾರಿಗಳು ಕೂಡ ಇದ್ದಾರೆ. ನಂಗೆ ಫೋನ್ ಮಾಡಿದ್ದಾರೆ, ಅವತ್ತು ಸಿದ್ದಾಪುರದಲ್ಲಿ ನಾಟಕ ಮಾಡಿದ್ದೇವೆ, ಉಪೇಂದ್ರ ಪೈ ನೀವು ನಾಟಕ ಮಾಡಬೇಕು, ಎಲ್ಲಿ ಬಾಳೂರದಲ್ಲಿ ಮಾಡಲಿ ಇಲ್ಲಿ ಮಾಡ್ಲಿಕ್ಕೆ ಕೇಳಿದಾಗ ಅಂದರೆ ಬಾಳೂರು ಮಾಡಿರಿ, ಬಾಳೆಸರ ಮಾಡಿರಿ, ಎಲ್ಲಿ ಮಾಡ್ರಿ ಎಲ್ಲ ನಂದೇ ಊರು, ನೀವು ಹೇರೂರಿಗೆ ಮಾಡಿರ್ಬೇಕಾದ್ರೆ ಮತ್ತೊಂದು ನಾಟಕ ನಾನು ಬರ್ತೇನೆ, ನನ್ನ ಸಹಕಾರ ಇದೆ ಅಂತ ಹೇಳಿದೆ. ಹಾಗಾಗಿ ಇವತ್ತು ಇಲ್ಲೊಂದು ಅವಕಾಶದ ವೇದಿಕೆ ಆಯಿತು, ನಮ್ಮೆಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ವೇದಿಕೆ ಆಯಿತು. ಹಾಗಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ಮಾಡ್ತೇನೆ. ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಉಪೇಂದ್ರ ಪೈ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಸರದಾಯದ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ಕಲಾವತಿ ಹೆಗಡೆ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಿದ ಸಜ್ಜನ ಬಾಂಧವರೇ, ಎಲ್ಲ ಸಭಾಸದರೇ, ಇಂದಿನ ಒಂದು ಕ್ರಾಂತಿಯ ಕಿಡಿ ವೇದಿಕೆಯ ಉದ್ಘಾಟನಾ ಸಮಾರಂಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಊರಿನ ಎಲ್ಲ ಹಿರಿಯರೇ, ಸಂಘಟಕರಿಗೆ ನಮಿಸುತ್ತಾ ಒಂದೆರಡು ಮಾತನ್ನು
ನಾನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮೂರಿನ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮವನ್ನು ಎಲ್ಲ ಹಿರಿಯರು ಹೇಳಿದ್ದಾರೆ. ಶಿಕ್ಷಕಿಯಾಗಿ ನಾನು ಒಂದೆರಡು ನನ್ನ ಅನಿಸಿಕೆಯನ್ನು ತಮ್ಮ ಮುಂದೆ ಹೇಳ್ತೇನೆ. ಭಾರತ ಹೇಗಿತ್ತು ಮೊದಲು? ಸಂಪದ್ಭರಿತವಾದ ನಮ್ಮ ದೇಶ ಪರತಂತ್ರದ ದಾಸ್ಯದಲ್ಲಿ ಹೇಗೆ ಬಿತ್ತು ಹೇಳುವುದನ್ನು ನಾವು ಮಕ್ಕಳಿಗೆ ಹೇಳ್ತೇವೆ. ಆಗೆಲ್ಲ ಒಂದು ರೀತಿಯ ವೇದನೆ ಆಗ್ತದೆ. ನಮ್ಮ ದೇಶವನ್ನು ನಾವೇ ಪರಕೀಯರ ವಶಕ್ಕೆ ಕೊಟ್ಟಿದ್ದೇವೆ ಹೇಳೋದು ನಮ್ಮ ನೋವು. ಆಯಿತು, ಸ್ವಾತಂತ್ರ್ಯ ಹೋರಾಟಗಾರರು ಉದ್ಭವಿಸಿದರು, ಆ ಒಂದು ಸಂಕೋಲೆಯಿಂದ ನಮ್ಮನ್ನು ಹೊರತಂದರು, ನಾವೆಲ್ಲ ಈಗ ಸುಖಿಗಳಾಗಿದ್ದೇವೆ. ಆದರೆ ಇಂದಿನ ಪರಿಸ್ಥಿತಿ ಏನಾಗ್ತಾ ಇದೆ? ಶೋಚನೀಯ ಆಗ್ತಾ ಇದೆ. ಜಾತಿ ಧರ್ಮದ ಹೆಸರಿನಲ್ಲಿ ಮತ್ತೊಮ್ಮೆ ನಮ್ಮ ದೇಶ ಪರತಂತ್ರಕ್ಕೆ ಹೋಗುತ್ತೋ ಹೇಳುವಂಥ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಹಾಗಾದರೆ ಅದರಿಂದ ನಾವು ಹೊರಬರಲಿಕ್ಕೆ ಸಾಧ್ಯ. ನಾವೇನು ಮಾಡಬೇಕು? ಇಂದು ನಾವೆಲ್ಲ ಮೊದಲು ಶಾಲೆಗೆ ಹೋಗುವಾಗ ಶಿಲೆಯನ್ನು ಕೊಡ್ತಿದ್ರು, ಉಳಿ ಮತ್ತು ಸುತ್ತಿಗೆಯನ್ನು ಶಿಕ್ಷಕರಿಗೆ ಕೊಡ್ತಿದ್ರು. ಇಂದೇನಾಗಿದೆ ಪರಿಸ್ಥಿತಿ? ಒಂದೆರಡು ಮಕ್ಕಳಿರ್ತಾರೆ, ತಂದೆ ತಾಯಿ ಮಾತನ್ನೇ ಮಕ್ಕಳು ಕೇಳೋದಿಲ್ಲ. ಶಾಲೆಗೆ ಬಂದು ಟೀಚರ್ ನಮ್ಮ ಮಾತು ಕೇಳೋದಿಲ್ಲ, ಮೊಬೈಲ್ ಹಿಡಿತಾನೆ, ಒಂಚೂರು ನೋಡ್ಕೊಳ್ಳಿ ಅಂತಾರೆ. ಆ ಶಿಲೆಗೆ ಪೆಟ್ಟು ಕೊಡುವಂಥ ಉಳಿ ಸುತ್ತಿಗೆ ಶಿಕ್ಷಕರಿಗೆ ಕೊಟ್ಟಿಲ್ಲ, ಅದನ್ನು ಕಿತ್ಕೊಂಡಿದ್ದಾರೆ. ಆದರೆ ಅದನ್ನು, ಆ ಸ್ವಾತಂತ್ರ್ಯವನ್ನು ನಮ್ಗೆ ಕೊಟ್ಟಾಗ ಈ ಬೀಜವನ್ನು ನಾವು ಗಟ್ಟಿ ಬೀಜವಾಗಿ ಮಾಡ್ಬೋದು. ನಾವು ಪಾಲಕರಾಗಿ ಅಥವಾ ತಂದೆ ತಾಯಿಯಾಗಿ, ಸಮಾಜದ ಸುಧಾರಕರಾಗಿ ಅಥವಾ ರಾಜಕಾರಣಿಗಳಾಗಿ, ಯಾವುದೋ ಸಂಘ ಸಂಸ್ಥೆಯಲ್ಲಿ ಇರುವಂಥ ಎಲ್ಲ ಉದ್ಯೋಗಿಗಳು ನಾವೇನು ಮಾಡಬೇಕು? ಪ್ರತಿಯೊಬ್ಬರು ಸೈನಿಕರಾಗಬೇಕು. ಸೈನಿಕರು ಏನು ಮಾಡ್ತಾರೆ? ಸತ್ಯವೆಂಬುದೇನು ಸೈನಿಕನ ಜೀವನದಿ, ಕತ್ತಿ ಅವನಿಗೆ ಸತ್ಯ ಅದರಿಂದೇ ಧರ್ಮ, ಭಕ್ತಿ ಸುಪ್ತಿಗಳು ವಿಭವಂಗಳವನಿಗೆ ಮಿಥ್ಯ, ಸಾರ್ಥಕತೆಯಿಂ ಸತ್ಯ ಮಂಕುತಿಮ್ಮ. ಅವನು ಹೆಂಡತಿ ಮಕ್ಕಳು ಊರು ಎಲ್ಲವನ್ನೂ ಬಿಟ್ಟು ದೇಶಕ್ಕಾಗಿ ಹೇಗೆ ಹೋರಾಡ್ತಾರೋ, ತನ್ನ ಕತ್ತಿಯಲ್ಲಿ ಹೇಗೆ ಸತ್ಯವನ್ನು ಕಂಡುಕೊಳ್ತಾರೋ, ಹಾಗೆ ಪ್ರತಿಯೊಬ್ಬ ದೇಶದ ಪ್ರಜೆಯು ವಿದ್ಯೆ, ವಿನಯ, ಶಿಸ್ತು ಮತ್ತು ಸಮಯ ಇದಕ್ಕೆ ಯಾರು ಬದ್ಧರಾಗಿರ್ತಾರೋ ಅವರು ದೇಶದ ಉನ್ನತಿಗಾಗಿ ಹೋರಾಡಲಿಕ್ಕೆ ಸಾಧ್ಯ. ಶಿಕ್ಷಕಿಯಾಗಿ ನಾನು ಮತ್ತೊಂದು ಇಲ್ಲಿ ನಿವೇದನೆಯನ್ನು ಮಾಡ್ಕೊಳ್ತೇನೆ. ಶಿವಾನಂದ ಕಳ್ವೆಯವರ ಬಗ್ಗೆ ನನಗೆ ಪರಿಚಯ ಇದೆ. ನಾವು ಮಕ್ಕಳನ್ನು ಅವರ ಕಾಡಿಗೆ ಕರ್ಕೊಂಡೋಗಿದ್ವಿ. ಬಂಡೆಗಳು ಮಾತಾಡುತ್ತೆ, ಅಲ್ಲಿ ಮರಗಳು ಕೂಡ ಮಾತಾಡುತ್ತೆ. ಅವರಿಗೆ ಬಹುಶಃ ನೆನಪಿರಲಿಕ್ಕಿಲ್ಲ, 19 ವರ್ಷದ ಹಿಂದೆ ನಾನು ಅಲ್ಲಿ ಹಿರೇಬೈಲ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿದ್ದಾಗ ಅವರ ಕಾನ್ಮನೆಗೆ ನಾವು ಕೂಡ ಹೋಗಿದ್ವಿ. ಅವ್ರ ಹತ್ರ ಮತ್ತು ಸರ್ ಅವ್ರ ಹತ್ರ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ತಮಗೆ ಗೊತ್ತಿರುವಂಥ ಸಿರ್ಸಿ, ಸಿದ್ದಾಪುರ ಅಥವಾ ನಮ್ಮ ಶೈಕ್ಷಣಿಕ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯನ್ನು, ಅವರ ಮಾಹಿತಿಯನ್ನು ಶಾಲೆಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಆದರೆ ನಾವು ನಮ್ಮ ಮಕ್ಕಳನ್ನು ಗಟ್ಟಿಗೊಳಿಸಲಿಕ್ಕೆ, ಅವರನ್ನು ಕೂಡ ಮುಂದಿನ ಭಾವಿ ಪ್ರಜೆಗಳನ್ನು ಅಷ್ಟೇ ಅಲ್ಲ ಗಟ್ಟಿ ಪ್ರಜೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಶತಸಿದ್ಧ ಅಂತ ಹೇಳ್ತಾ, GM ಹೆಗಡೆಯವರ ಒಂದು ಸಲಹೆ ಮೇರೆಗೆ ನಾವು ಈ ಸಲ ಭಾಷಣ ಸ್ಪರ್ಧೆಯನ್ನು ಇಟ್ಟಿದ್ವಿ. ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರು ಅಂತ. ನಮ್ಮ ಮುದ್ದು ಮಕ್ಕಳು ಕೂಡ ಬಹಳಷ್ಟು ಸ್ಥಳೀಯ ಹೋರಾಟಗಾರರ ಬಗ್ಗೆ ಮಾತಾಡಿದ್ದಾರೆ, ತುಂಬ ಸಂತೋಷ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಆ ಸ್ಥಳೀಯ ಹೋರಾಟಗಾರರ ಭಾವಚಿತ್ರವನ್ನು ತೋರಿಸಿ ಅವರ ವೇಷಭೂಷಣದೊಂದಿಗೆ ನಾವು ಸರಳ ಸಂಭಾಷಣೆಗಳ ಸ್ಪರ್ಧೆಯನ್ನು ಮಾಡ್ತೇವೆ. ನಮ್ಮ ಮಕ್ಕಳಲ್ಲಿ ಆದಷ್ಟು ದೇಶಭಕ್ತಿಯನ್ನು ಬೆಳೆಸೋಣ. ಶಿಸ್ತು, ಶಾಂತಿ, ವಿದ್ಯೆ, ವಿನಯ ಮತ್ತು ವೇಳೆ ಇವುಗಳನ್ನು ಮಕ್ಕಳಲ್ಲಿ ಬೆಳೆಸೋಣ. ಶಿಕ್ಷಕರಿಗೆ ಶಿಲೆಯನ್ನು ಮಾತ್ರ ಕೊಡಬೇಡಿ, ಉಳಿ ಸುತ್ತಿಗೆ ಬಳಸಲಿಕ್ಕೆ ದಯವಿಟ್ಟು ಅವಕಾಶ ಕೊಡಿ ಅಂತ ಬಾಳೆಸರ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತಾ, ನಿಮ್ಮ ಹಾಗೆ ಸಜ್ಜನ ಮಕ್ಕಳನ್ನು ನಾವು ತಯಾರು ಮಾಡೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನ ವಂದಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತೇನೆ. ಶ್ರೀಮತಿ ಕಲಾವತಿ ಹೆಗಡೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಶಿಕ್ಷಕರ ದಿನಾಚರಣೆ ದಿನ ಈ ವೇದಿಕೆಯಲ್ಲಿ ಶಿಕ್ಷಕರನ್ನು ತುಂಬಿಸಿಕೊಳ್ಳಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ನಮ್ಮ ಈ ಕಾರ್ಯಕ್ರಮ ಆಗಮಿಸಿ ಮಾತನಾಡೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಈಗಾಗಲೇ ನಮ್ಮ ಕಲಾ ಮೇಡಮ್ ಅವರು ಹೇಳಿದಾಗೆ ನಾನು ಮೊದಲೇ ನಮ್ಮ ಶ್ರೀಯುತ ನಾಗರಾಜ್ ಭಟ್ರವರಿಗೆ ವಿನಂತಿ ಮಾಡಿಕೊಂಡಿದ್ದೆ. ನಮ್ಮ ಪೂರ್ತಿ ಸಿದ್ದಾಪುರ ತಾಲೂಕಿನ ಹೆಸರುಗಳು ಇಲ್ಲಿ ಅವರು ಲೀಸ್ಟ್ ಈಗಾಗಲೇ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಆ ಭಾಗಕ್ಕೆ ಸಂಬಂಧಪಟ್ಟ ಪಂಚಾಯತ ಮತ್ತು ಕನ್ನಡ ಶಾಲೆಗಳಲ್ಲಿ ಅವರ ಹೆಸರನ್ನು ಲಿಖಿತವಾಗಿ ಅಲ್ಲಿ ಬೋರ್ಡಿನ ಮುಖಾಂತರ ಫೋಟೋ
ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ. ಏನೇ ಇದ್ದರೂ ಸಹಿತ ಮುಂದಿನ ದಿನಗಳಲ್ಲಿ ನಾವು ಈ ದಿಸೆಯಲ್ಲಿ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಈ ಒಂದು ಸಂಗ್ರಹ ಮಾಡಿಕೊಟ್ಟಂಥ ನಾಗರಾಜ್ ಭಟ್ರವರು ಈ ಸಂದರ್ಭದಲ್ಲೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಇಂದಿನ ಸಭೆಯ ಕೊನೆಯ ಘಟ್ಟ ಸಭೆಯ ಇದೇ ಸಂದರ್ಭದಲ್ಲಿ ನಾನು ಬರೆದಂತಹ ಸಿದ್ದಾಪುರದ ಇತಿಹಾಸ ಸ್ವಾತಂತ್ರ್ಯ ಹೋರಾಟ ದಕ್ಷಿಣದ ಬಾರ್ಡೋಲಿ ಸಿದ್ದಾಪುರದ ಗಂಡುಗಲೆಗಳು ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಅದನ್ನು ಇಲ್ಲಿಯ ಮುಖ್ಯಾಧ್ಯಾಪಕಿಯಾದಂಥ ಕಲಾವತಿ ಹೆಗಡೆ ಅವರಿಗೆ ಕೊಡ್ತೀನಿ. ದಯವಿಟ್ಟು ಅದನ್ನು ಕಪಾಟಿನಲ್ಲಿ ಶೋಕ್ ಇಡಬೇಡಿ, ಅದನ್ನು ಓದಿ, ಪ್ರತಿಯೊಬ್ಬರು ಮಕ್ಕಳಿಗೆ ಓದಿಸಿ. ಆಗ ನಿಮಗೆ ಅನೇಕ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ಕೂಡ ಇದರ ಒಂದು ಪ್ರತಿಯನ್ನು ಕಳಿಸಿದ್ದೆ. ಅವರ ಪತ್ರ ಕೂಡ ನನಗೆ ದೊರೆತಿದೆ. ಅದರ ಪತ್ರದ ಪ್ರತಿಯನ್ನು ಕೂಡ ಇಲ್ಲಿ ನಾನು ನಿಮಗೆ ಜೆರಾಕ್ಸ್ ಪ್ರತಿಯನ್ನು ಕೂಡ ಇಲ್ಲಿ ಹಾಕಿದ್ದೇನೆ. ದಯವಿಟ್ಟು ಇದನ್ನು ದಾಖಲೆ ಆಗ್ತದೆ, ನೀವು ಇದನ್ನು ಬಳಸಿಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಉಪೇಂದ್ರ ಪೈ ಅವರ ಹತ್ರ ನಾನು ಹೇಳಿದೆ, ನಮ್ಮ ಸಿದ್ದಾಪುರ ತಾಲೂಕಿನ ಮೂಲದವರು. ಈಗ ಅವರಿಗೂ ಕೂಡ ಒಂದು ಪ್ರತಿಯನ್ನು ನಾನು ಕೊಡ್ತೇನೆ. ಯಾಕೆಂದರೆ ಅವರು ಕೂಡ ನಾವೀಗಾಗಲೇ ಒಂದು ಸಂಘಟನೆ ಮಾಡ್ಕೊಳ್ತಾ ಇದ್ದೀವಿ, ಸ್ವಾತಂತ್ರ್ಯ ಹೋರಾಟಗಾರರ ವಂಶಸ್ತ್ರ ಸಂಘಟನೆ ಅಂತೇಳಿ. ಕಳವೆಯವರೇ ನಮ್ಗೆ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಆ ಒಂದು ಕಾರ್ಯದಲ್ಲೂ ಕೂಡ ನಿಮ್ಮ ಸಂಪೂರ್ಣ ತ್ರಿಕರಣಪೂರ್ವಕ ಸಹಕಾರ ಬೇಕು ಅಂತೇಳಿ ನಾನು ಆಶಿಸ್ತಾ ಈ ಪುಸ್ತಕವನ್ನು ನಿಮ್ಗೆ ಕೊಡ್ತೇನೆ. ಇನ್ನೊಂದು ಪ್ರತಿಯನ್ನು ನಾನು ಆಮೇಲೆ ನಮ್ಮ ಶಂಕರ್ ಭಟ್ರು ನನಗೆ ಭಾಳ ಆತ್ಮೀಯರು, ಹಿರಿಯರು, ನಮ್ಮ ಹೆಗಡೆಯವರ ಅಭಿಮಾನಿಗಳು, ಅವರಿಗೆ ಆಮೇಲೆ ನಾನು ತಲುಪಿಸ್ತೇನೆ. ನಮಸ್ಕಾರ. ಶ್ರೀಯುತ ನಾಗರಾಜ್ ಭಟ್ ಅವರಿಗೆ ಧನ್ಯವಾದಗಳು. ಉತ್ತಮ ಒಂದು ಪುಸ್ತಕವನ್ನು ನೀಡಿದ್ದೀರಿ, ನಮ್ಮ ಶಾಲೆಗೆ ನೀಡಿದ್ದೀರಿ. ನಿಜವಾಗ್ಲೂ ತುಂಬ ಉಪಯುಕ್ತ. ಶಾಲಾ ಗ್ರಂಥಾಲಯ ಕೂಡ ಇದೆ, ಎಲ್ಲ ಮಕ್ಕಳಿಗೆ ಉಪಯೋಗವಾಗಲಿ ಅಂತ ನೀಡಿದ್ದೀರಿ. ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ CN ಹೆಗಡೆ ತಂಗಾರಮನೆಯವರು, ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಹೌದು, ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಭಾಗದ ಸಂಘ ಸಂಸ್ಥೆಗಳು ಹಾಗೂ ರಂಗಸೌಗಂಧ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕ ಕ್ರಾಂತಿಯ ಕಿಡಿ ಕಾರ್ಯಕ್ರಮ ನಾಟಕದ ಪೂರ್ವಭಾವಿ ಸಭೆಯ ಉದ್ಘಾಟಕರು, ಸ್ನೇಹಿತರು ಆದಂಥ ಸನ್ಮಾನ್ಯ ಶಿವಾನಂದ ಕಳವೆಯವರೇ ಹಾಗೂ ವರದಿಗಾರರು, ನಮ್ಮೆಲ್ಲ ಚಿರಪರಿಚಿತರು, ಸ್ನೇಹಿತರು ಆದಂಥ ನಾಗರಾಜ್ ಭಟ್ರವರೇ, ನಮ್ಮ ಭಾಗದ ಉದ್ಯಮಿಗಳು, ದಾನಿಗಳು, ಸಿರ್ಸಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಉಪೇಂದ್ರ ಪೈ ಅವರೇ, ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಕಲಾವತಿ ಹೆಗಡೆಯವರೇ, ನಮ್ಮ ಕೃಷಿ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ನಿರ್ದೇಶಕರು ಆದಂಥ JM ಹೆಗಡೆಯವರೇ, ರಂಗಸೌಗಂಧ ಸಂಘಟಕರೇ, ಆತ್ಮೀಯ ಬಂಧು ಭಗಿನಿಯರೇ, ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ JM ಹೆಗಡೆಯವರಿಗೆ ನಾನು ಹೇಳಿದ್ದೆ, ನೀವಿಟ್ಟಂಥ ಕಾರ್ಯಕ್ರಮ ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕ ಏನು ವಿಶ್ವಕೋಶ ಇದೆ, ಅವರಿಗೆ ಏನನ್ನು ಹೇಳಬೇಕು ಅಂತ ಪೀಠಿಕೆಯನ್ನು ಹೇಳಲಿಕ್ಕೆ ಅವಕಾಶ ಸಿಗೋದಿಲ್ಲ. ನಾಟಕ ಅಂದರೆ ಸಹಜವಾಗಿ ಎಲ್ರಿಗೂ ನಾಟಕ ನೋಡಬೇಕು ಅಂತ ಇರುತ್ತದೆ, ಭಾಷಣ ಅಲ್ಲಿ ರುಚಿಸೋದಿಲ್ಲ. ಹಾಗಾಗಿ ಇನ್ನೊಂದು ದಿವಸ ಅವರ ಏನು ವಿಶ್ವಕೋಶದಲ್ಲಿ ಏನಿದೆ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡುವ ಅಂತ ಕೇಳ್ಕೊಂಡಿದ್ದೆ. ಬಹುಶಃ ಶಿವಾನಂದ ಕಳವೆಯವರು ಈಗಾಗಲೇ ಅವರು ಹೇಳಿದ್ರಲ್ಲಿ ಕೇವಲ ಇಡೀ ಜಿಲ್ಲೆಯ ಜನಜೀವನ, ನಮ್ಮ ಇತಿಹಾಸದ ಇಂಚನ್ನು ಅಭ್ಯಾಸವನ್ನು ಮಾಡಿದವರು. ನಮ್ಮ ತಾಲೂಕಿರಲಿ, ನಮ್ಮ ಹಳ್ಳಿಗಳಿರಲಿ, ಪ್ರತಿಯೊಂದು ಅಲ್ಲಿಯ ಇಂಚನ್ನು ಅಭ್ಯಾಸ ಮಾಡಿದವರು. ಅವರು ಪುಸ್ತಕ ಕೂಡ ಬೇಡ, ಒಂದು ರೀತಿ ವಿಶ್ವಕೋಶ. ಅವ್ರು ಮಾತಾಡ್ತಾ ಎಲ್ಲ ಡೇಟ್ಗಳನ್ನು, ಹಿಂದಿನ ಎಲ್ಲ ದಾಖಲೆಗಳನ್ನು ಹೇಳ್ತಾನೆ ಹೋಗ್ತಾರೆ. ಆದರೆ ಅದು ನಮಗೆ ತೀರಾ ಅಗತ್ಯ ಇದ್ದರೂ ಕೂಡ ಕೇಳಲಿಕ್ಕೆ ಈಗ ಸಮಯ ಇಲ್ಲ, ಯಾಕೆಂದರೆ ನಾವು ನಾಟಕವನ್ನು ನೋಡಲಿಕ್ಕೆ ಬಂದವರು. ಹಾಗೆಯೇ ನಾಗರಾಜ್ ಭಟ್ರವರು ಕೂಡ ಹಾಗೆ ನಮ್ಮ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಯೊಂದು ಹಳೆಯ ದಾಖಲೆಗಳನ್ನು ಸಂಗ್ರಹಿಸಿ ಈ ಪುಸ್ತಕವನ್ನು ಈ ರೀತಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಾನು ಕೂಡ ಇದನ್ನು ನೋಡಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಇದನ್ನು ಅವರು ಕಳಿಸಿದ್ರು, ಅಲ್ಲಿಂದಲೂ ಕೂಡ ಉತ್ತರ ಬಂದಿದ್ದನ್ನು ನಾನು ನೋಡಿದೆ. ನಾವು ಶಾಲೆಯಲ್ಲಿ ಓದುವಾಗ ಇತಿಹಾಸಗಳನ್ನು ನಾವು ನೋಡ್ತೇವೆ. ಅಲ್ಲಿ ನಮಗೆ ಸಿಗದೆ ಹೋದಂಥ ಸ್ವಾತಂತ್ರ್ಯ ಹೋರಾಟಗಾರರ ಅನೇಕ ಸಂಗತಿಗಳು ನಮ್ಮ ಸುತ್ತಮುತ್ತ ಇದೆ. ನಮ್ಮ ಹಿರಿಯರು
ಒಂದು ರೀತಿ ಪ್ರಾತಸ್ಮರಣೀಯರು. ಏನು ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ನೋಡಿದಾಗ ನಿಜವಾಗಿಯೂ ಅವರು ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ಅವರದ್ದು ಕೂಡ ಶ್ರಮ ಸಾಕಷ್ಟಿದೆ. ಅದೆಲ್ಲವನ್ನು ನಾವು ಕೂಡ ಯಾವತ್ತೂ ಅಭ್ಯಾಸ ಮಾಡಿಲ್ಲ. ನಾಗರಾಜ ಭಟ್ರಂಥವರು, ಶಿವಾನಂದ ಕಳೆಯುವಂಥವರು ಇದನ್ನೆಲ್ಲ ಅದನ್ನು ಹೊರಗೆ ತರದೆ ಹೋದರೆ ನಮ್ಮ ಸುತ್ತಮುತ್ತ ಇಷ್ಟೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಡೆದಿತ್ತೋ ಹೇಳುವಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ನಿಜವಾಗಿಯೂ ಕೂಡ ದೇಶ ಮಟ್ಟದಲ್ಲಿ ಏನೆಲ್ಲ ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ, ಹಾಗೆಯೇ ನಮ್ಮ ಸುತ್ತಮುತ್ತ ಹೋರಾಟ ಮಾಡಿದಂಥ ಅನೇಕ ಮಹನೀಯರಿದ್ದಾರೆ. ಒಬ್ಬೊಬ್ಬರ ಕಥೆಯೂ ಕೂಡ ಒಂದೊಂದು ರೋಚಕ ಇದೆ. ಅದನ್ನು ನಾವು ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಅದನ್ನು ತಿಳಿಸುವಂಥ ಕೆಲಸ ಆದರೆ ಖಂಡಿತ ಇದು ಕಾರ್ಯಕ್ರಮ ಧನ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ನಮ್ಮ ಉಪೇಂದ್ರ ಪೈ ಅವರು ಹೇಳಿದಂತೆ ಶಿರಸಿ ಹೋರಾಟ ಏನಿದೆ ಜಿಲ್ಲಾ ಆಗಬೇಕು ಅಂತ, ಅದಕ್ಕೂ ಕೂಡ ನಾವು ನಮ್ಮ ಸಹಕಾರವನ್ನು ಕೊಡ್ತಾ ಸನ್ಮಾನ್ಯ ಕಲಾವತಿ ಟೀಚರ್ ಹೇಳಿದಂತೆ ಶಾಲೆಯಲ್ಲೂ ಕೂಡ ಈ ನಮ್ಮ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿ ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸುವಂಥ ಕೆಲಸ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾಗರಾಜ್ ಭಟ್ರು ಅವ್ರಿಗೆ ಕೇಳಿದಾಗ ಅವರು ಕೂಡ ಅದನ್ನು ಸಹಕರಿಸಿದ್ದಾರೆ, ಕೊಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಅದನ್ನು ಕೂಡ ನಾವು ಮಾಡುವ. ಸೌಗಂಧ ಬರೀ ಅನೇಕ ವರ್ಷಗಳಿಂದ ಈ ಒಂದು ನಾಟಕ ವೃತ್ತಿಯನ್ನು ಅವರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇವತ್ತಿನ ಈ ಮಾಧ್ಯಮಗಳ ವಿಚಾರದಲ್ಲಿ ಹೋದರೆ ಈ ನಾಟಕ ಇವತ್ತು ಜೀವಂತವಾಗಿ ಉಳ್ಕೊಂಡಿದೆ. ಇಷ್ಟೊಂದು ಜನ ಸೇರ್ತಾರೆ ಅಂದರೆ ಅವರ ಶ್ರಮವನ್ನು ನಾವು ಮೆಚ್ಚಲೇಬೇಕು. ಹಿಂದೂ ಕೂಡ ನಮ್ಮ ಶಾಲೆಯಲ್ಲಿ ಅವರಿಗೆ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಾಗಿತ್ತು. ಇವತ್ತು ನಾವಿಲ್ಲಿ ನಮ್ಮ ಈ ಸ್ಥಳದಲ್ಲಿ ಅವಕಾಶವನ್ನು ಕೊಡಿಸ್ತಾ ಇದ್ದೇವೆ. ಈಗಾಗಲೇ ಏನು ನಾಟಕ ಕ್ರಾಂತಿಯ ಕಿಡಿ ಇದೆ, ಅದು ನಮ್ಮ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಯಾವುದೋ ಒಂದು ಸಣ್ಣ ಕತೆ, ಅನೇಕ ಇಂಥ ಘಟನೆಗಳಿದೆ. ಅದೆಲ್ಲವೂ ಕೂಡ ಸಂಗ್ರಹಿಸಿ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಉಣಬಡಿಸುವಂಥ ಆಗಲಿ ಸನ್ಮಾನ್ಯ ನಾಗರಾಜ್ ಭಟ್ರಿರಲಿ ಅಥವಾ ನಮ್ಮ ಕಳವೆಯವರಿರಲಿ, ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡುವ ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸಿ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ, ಯಾಕೆಂದರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ನಾಟಕ ನೋಡ್ತಕ್ಕ ಎಲ್ಲ ಆತುರದಲ್ಲಿದ್ದೀರಿ. ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಮಲ್ಲಿಕಾರ್ಜುನ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರಾದಂಥ CN ಹೆಗಡೆ ತಂಗಾರಮನೆಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಶ್ರೀಯುತ ಅಶೋಕ್ ಹೆಗಡೆ ಶಮೆಮನೆಯವರು ವಂದನಾರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಈ ಒಂದು ನಾಟಕದ ಪೂರ್ವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ CN ಹೆಗಡೆ ತಂಗಾರಮನೆಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಹನೀಯರೇ, ನಮ್ಮ ಈ ಮಲ್ಲಿಕಾರ್ಜುನ ಸಭಾಭವನದಲ್ಲಿ ಪ್ರಪ್ರಥಮವಾಗಿ ಹಮ್ಮಿಕೊಂಡಂಥ ರಂಗಸೌಗಂಧ ಸಿದ್ದಾಪುರ ಇವರು ಅರ್ಪಿಸುವ ಕ್ರಾಂತಿಯ ಕಿಡಿ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಮಲ್ಲಿಕಾರ್ಜುನ ಬ್ಯಾಂಕಿನ ಅಧ್ಯಕ್ಷರೂ ಆಗಿರುವಂತಹ ಹಾಗೂ ಈ ಸಭಾಭವನವನ್ನು ನಿರ್ಮಿಸುವಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸಿದಂಥ ಶ್ರೀಯುತ CN ಹೆಗಡೆ ತಂಗಾರಮನೆಯವರಿಗೆ ಪ್ರಪ್ರಥಮವಾಗಿ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಶಿವಾನಂದ ಕಳವೆಯವರು ಪರಿಸರ ತಜ್ಞರು, ಇವರು ಕೂಡ ನಮ್ಮ ತಾಲೂಕಿನ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನು ಸಾಕಷ್ಟು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ನಾಗರಾಜ್ ಭಟ್ ಕೆಕ್ಕಾರ್ ಅವರು ಪತ್ರಕರ್ತರು, ಸಿದ್ದಾಪುರದಲ್ಲಿ ಬಹಳ ವರ್ಷಗಳಿಂದ ನಮ್ಮ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ನಮ್ಮೊಂದಿಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜಿ ಮೇಡಮ್. ಹಾಗೆಯೇ ಶ್ರೀಯುತ ಉಪೇಂದ್ರ ಪೈ ಅವರು ನಮ್ಮ ಊರಿನವರು, ಹತ್ತಿರದವರು, ನಮ್ಮೆಲ್ಲ ಬಾಳೇಶ್ವರದಲ್ಲಿರಲಿ ಬಾಳೂರಿನಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಆಗಮಿಸಿ ನಮ್ಮೊಂದಿಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ತಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಶ್ರೀಯುತ ಕಲಾವತಿ ಹೆಗಡೆಯವರು, ನಮ್ಮ ಶ್ರೀಮತಿ ಕಲಾವತಿ ಹೆಗಡೆಯವರು, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಿಗೂ
ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಊರ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತನುಮನ ಧನ ಸಹಾಯ ನೀಡಿದ ಎಲ್ಲರಿಗೂ ಕೂಡ ಹಾಗೂ ಪತ್ರಕರ್ತರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಆಭಾರ ಮನ್ನಣೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಯುತ ಗಣಪತಿ ಹೆಗಡೆ ಹುಲಿಮನೆಯವರು ಅವರು ಕೂಡ ವೇದಿಕೆಗೆ ಬರಬೇಕು. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಇವತ್ತಿನ ನಾಟಕದ ಪಾತ್ರಧಾರಿಗಳು ಅವರಿಗೂ ಕೂಡ ಅಭಿನಂದನಾ ಪತ್ರವನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮ ಮುಗಿಯಿತು ಅಂತ ಹೇಳ್ತಾ ನನ್ನ ಮಾತನ್ನು